ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಮೇನ್ ಆಗಿ ಹುಡುಗಿರಲ್ಲೇ ಬರುತ್ತಾ ಅಥವಾ ಮೇಲ್ಸಲ್ಲೂ ಬರುತ್ತಾ? ಎಷ್ಟು ಸಲ ಇವಾಗ ಯಂಗ್ ಕಪಲ್ ದೇ ವಾಕ್ ಇನ್ ಹಸ್ಬೆಂಡ್ ಅಂಡ್ ವೈಫ್ ಇಬ್ರಿಗೂ ಇನ್ವೆಸ್ಟಿಗೇಷನ್ಸ್ ಬರ್ಕೊಡ್ತೀವಿ. ಬಟ್ ಹಸ್ಬೆಂಡ್ ಅಲ್ಲಿ ಇಲ್ಲ ಫಸ್ಟ್ ನೀವು ಅವ್ರನ್ನ ಟ್ರೀಟ್ ಮಾಡಿ ಮೇಡಮ್, ದೆನ್ ಆಮೇಲೆ ನೋಡೋಣಂತೆ, ಒಂದು 6 months ಹೋಗ್ಲಿ ಆಮೇಲೆ ನೋಡಿ, ಹಂಗಲ್ಲ. ಸೊ ವೆನ್ ವಿ ಡೂ ಮೋಸ್ಟ್ ಆಫ್ ದ ಟೈಮ್ಸ್, ನಾ ಹೇಳಿದ್ನಲ್ಲ 40% ಆಫ್ ದ ಟೈಮ್ಸ್ ಮೆನ್ನಲ್ಲಿ 7 ಪ್ಯಾರಾಮೀಟರ್ಸ್ ಅಲ್ಲಿ ತುಂಬಾನೇ ಡಿರೇಂಜ್ಮೆಂಟ್ ಇರುತ್ತೆ. ಪ್ರೆಗ್ನೆನ್ಸಿ ವೋಂಟ್ ವೇಟ್ ಫಾರ್ ಯೋರ್ ಕೆರಿಯರ್ ಆರ್ ಇದು ಬಯಾಲಜಿಕಲ್ ಕ್ಲಾಕ್ ಸ್ಟಾರ್ಟ್ ಸ್ಟಿಕ್ಕಿಂಗ್, ದಟ್ ಈಸ್ ಫಾರ್ ಶೋರ್. ಸೊ 25 ಅಲ್ಲಿ ನೀವು ಮದುವೆ ಆಗಿ ಅಥವಾ ಒಟ್ಟು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದ್ರೆ ಅವಾಗಿರುವಂಥ ಫರ್ಟಿಲಿಟಿ ರೇಟ್ ಆಮೇಲೆ 35ಗೆ ಪ್ಲಾನ್ ಮಾಡಿದಾಗ ಇರೋದಿಲ್ಲ. PCOD ನನಗೆ ಅದೊಂಥರ ಸ್ಟೈಲ್ ಆಗ್ಬಿಟ್ಟಿದೆ ಇವಾಗಿಂದ ಯಂಗ್ ಜೆನ್ಸಿ ಜನರೇಷನ್. ನನಗೆ PCOD ಇದೆ, ಮೈ ಗೈನಕ್ ಟೋಲ್ಡ್ ಮಿ ಐ ಹ್ಯಾವ್ PCOD. ಇಟ್ಸ್ ನಾಟ್ ಸಮಥಿಂಗ್ ಅಂದರೆ ಅವ್ರು ಅದನ್ನೇ ತಲೆ ಕೆಡಿಸ್ಕೊಂಡು. ಆ್ಯಂಡ್ ಮೆನಿ ಪೀಪಲ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಓಕೆ PCOD ಡಯಟ್, PCOD ಸ್ಕಿನ್ ಕೇರ್, PCOD ಹೇರ್ ಕೇರ್. ನಥಿಂಗ್ ಇಸ್ ಸೋ ಕಾಂಪ್ಲಿಕೇಟೆಡ್. ಇಟ್ಸ್ ಅ ಹೆಲ್ದಿ ಲೈಫ್ ಸ್ಟೈಲ್ ಅಷ್ಟೇ. ದಿಸ್ ನಥಿಂಗ್ ಕಾಲ್ಡ್ PCOD ಡಯಟ್, ಸ್ಕಿನ್ ಕೇರ್ ಹಾಗೇನೂ ಇಲ್ಲ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಾಂತಲಾ, ಗೈನಕಾಲಜಿಸ್ಟ್, ನಂಜಪ್ಪ ಹಾಸ್ಪಿಟಲ್ ಮತ್ತು ನಂಜಪ್ಪ ಲೈಫ್ ಕೇರ್. ವೆಲ್ಕಮ್ ಟು ದ ಪಾಡ್ಕಾಸ್ಟ್ ಮ್ಯಾಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ನಿಮ್ಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಇದ್ದಾರೆ, ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ವರ್ಕ್ ಮತ್ತೆ ಸೋಷಿಯಲ್ ಮೀಡಿಯಾನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಆಬ್ವಿಯಸ್ಲಿ ಈಗಿನ ಜನರೇಷನ್ ಅವ್ರಿಗೆ ಹೆಂಗ್ ಇಂಟ್ರೆಸ್ಟ್ ಇರುತ್ತೋ, ಸೊ ನನಗೂ ಅದೇ ತರ ಸೋಷಿಯಲ್ ಮೀಡಿಯಾ ನೋಡೋದು, ಸ್ಕ್ರಾಲ್ ಮಾಡೋದು, ಬೇರೆ ಇನ್ಫ್ಲೂಯೆನ್ಸಸ್ ಅನ್ನು ಫಾಲೋ ಮಾಡೋದು, ಅದೆಲ್ಲ ತುಂಬಾನೇ ಇಂಟ್ರೆಸ್ಟ್ ಇತ್ತು. ಸೊ ಐ ಥಾಟ್ ವೈ ನಾಟ್, ನೌ ದಟ್ ನಮ್ಮ ಹತ್ರ ಈ ಕ್ವಾಲಿಫಿಕೇಶನ್ ಇದೆ, ಸೊ ಗೈನಕಾಲಜಿ ಆಬ್ಸ್ಟೆಟಿಕ್ಸ್ ಬಗ್ಗೆ ತುಂಬಾ ಜನಕ್ಕೆ ಎಷ್ಟೊಂದ್ ತರ ಡೌಟ್ಸ್ ಇರುತ್ತೆ, ವೈ ನಾಟ್ ಶೇರ್ ಮೈ ನಾಲೆಡ್ಜ್ ಅಂತ ಅನ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಸೊ ಇಟ್ ಸ್ಟಾರ್ಟೆಡ್ ಹ್ಯಾವಿಂಗ್ ಗುಡ್ ರೆಸ್ಪಾನ್ಸ್. ಸೊ ನನ್ಗೆ ಅದೊಂಥರ ಹೆಕ್ಟಿಕ್ ಅಂತ ಅನ್ಸಲ್ಲ. ಸೊ ಫ್ಯಾಮಿಲಿ ಲೈಫ್ ಇಸ್ ಸೆಪರೇಟ್, ಪ್ರಾಕ್ಟೀಸ್ ಮಧ್ಯೆ ನನ್ಗೆ ಯಾವ ಟೈಮ್ ಸಿಗುತ್ತೆ, ನಾನು OPD ಅಲ್ಲಿ ಕಾಮನ್ ಆಗಿ ಕೇಳುವಂತ ಕ್ವೆಶನ್ಸ್ ಅಥವಾ ಜನಕ್ಕೆ ಇರುವಂತ ಡೌಟ್ಸ್ ಐ ಸ್ಟಾರ್ಟೆಡ್ ಅನಲೈಸಿಂಗ್. ಸೊ ಅದ್ರ ಬಗ್ಗೆ ಸ್ಮಾಲ್ ಟಾಪಿಕ್ಸ್ ಬಗ್ಗೆ ಮಾಡ್ತಾ ಹೋದೆ. ಇವಾಗ ಚೆನ್ನಾಗ್ ಅನ್ಸುತ್ತೆ ಅದು. ಓಕೆ, ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು OPD ಯಾವ ರೀತಿ ಕೇಸಸ್ಗಳನ್ನ ತುಂಬಾ ನೋಡ್ತಾ ಇದ್ದೀರಾ? ನಾವು ಏಜ್ ವೈಸ್ ಕ್ಯಾಟಗರೈಸ್ ಮಾಡ್ಕೊಂಡು ಹೋದ್ರೆ ಈಗಿನ ಟೀನೇಜರ್ಸ್ ಅಲ್ಲಿ ಪಾಲಿಸಿಸ್ಟಿಕ್ ಓವೆರಿ ಡಿಸೀಸ್ ಆರ್ ಸಿಂಡ್ರೋಮ್ ಅಂತ ಕೇಳಿರ್ಬೋದು. ಸೊ ಅದು ತುಂಬಾನೇ ಜಾಸ್ತಿ ಇದೆ ಈಗ ಟೀನೇಜ್ ಮಕ್ಕಳಲ್ಲಿ. ಅಂದ್ರೆ ಬಿಕಾಸ್ ಆಫ್ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಸೊ ಡಿಲೇಡ್ ಪೀರಿಯಡ್ಸ್ ಆಗೋದು, ಒಬಿಸಿಟಿ ಆಗೋದು, ಮತ್ತೆ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದ್ರೆ 20 to 35 years ಈ ಏಜ್ ಅಲ್ಲಿ ಬಂದ್ರೆ ಇನ್ಫರ್ಟಿಲಿಟಿ ಕೇಸಸ್ ತುಂಬಾನೇ ನೋಡ್ತಾ ಇದೀವಿ. ಮತ್ತೆ ಒಬಿಸಿಟಿ, ಮತ್ತೆ ಪ್ರೆಗ್ನೆಂಟ್ ಆದ್ರೂ ಸಹ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ತುಂಬಾ ಜನಕ್ಕೆ ಮುಂಚೆ ಎಲ್ಲ ನಾರ್ಮಲಿ ಪ್ರೆಗ್ನೆನ್ಸಿ ಎಲ್ಲ ಕಂಟಿನ್ಯೂ ಆಗ್ತಿತ್ತು, ಬಟ್ ಇವಾಗ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಆಗಿರ್ಬೋದು, ಇದೆಲ್ಲ ಜಾಸ್ತಿ ನೋಡ್ತಾ ಇದೀವಿ. ಇದಲ್ದೇನೆ ಪೋಸ್ಟ್ ಮೆನೋಪಾಸಲ್ ಅಂದ್ರೆ ಮುಟ್ಟು ನಿಂತಿರೋರಲ್ಲಿ ಹೆಚ್ಚಿನ ಟೈಮ್ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ಸ್, ಮತ್ತೆ ಅಬ್ನಾರ್ಮಲ್ ಬ್ಲೀಡಿಂಗ್ ಆಗಿ ಯುಟ್ರೈನ್ ಕ್ಯಾನ್ಸರ್ಸ್. ಸೊ ಇದನ್ನೆಲ್ಲ ಜಾಸ್ತಿ ಇವಾಗಿಂದ ಇದ್ರಲ್ಲಿ ಕಂಪೇರ್ ಮಾಡಿದ್ರೆ ಜಾಸ್ತಿ ಇನ್ಸಿಡೆನ್ಸಸ್ ಇದೆ. ಹಾಗಿದ್ರೆ ಅವಾಗಿನ ಗೈನಕಾಲಜಿಗೂ ಇವಾಗಿನ ಗೈನಕಾಲಜಿ ಪ್ರಾಕ್ಟೀಸ್ಗೂ ಡಿಫ್ರೆನ್ಸ್ ಏನಾದ್ರೂ ಇದೆಯಾ ನಿಮ್ ಪ್ರಕಾರ? ಅವಾಗಿನ ಗೈನಕಾಲಜಿ ಅಂದ್ರೆ ಇಟ್ ವಾಸ್ ಮೇನ್ಲಿ ಫಾರ್ ಏನು ಡೆಲಿವರಿ. ಅವಾಗ ಜಾಸ್ತಿ ಗೈನಕಾಲಜಿಸ್ಟ್ ಇರ್ಲಿಲ್ಲ. ಈ ಡೆಲಿವರೀಸ್ ಎಲ್ಲ ಮಿಡ್ ವೈಫ್ಸ್ ಅಂತಾರಲ್ಲ, ಆಶಾ ಕಾರ್ಯಕರ್ತರು ಅಥವಾ ದಾಯಿಸ್ ಅಂತ ಇರ್ತಿದ್ರು, ಅವ್ರು ಮಾಡಿಸ್ತಿದ್ರು. ಆವಾಗಿನ ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ, ಈಗ ಡೆಲಿವರಿ ಟೈಮ್ ಅಲ್ಲಿ ತುಂಬಾ ಮಕ್ಕಳು ಮಗು ತೀರ್ಕೊಳ್ಳೋದಾಗ್ಲಿ, ಅಥವಾ ಕೆಲವು ಟೈಮ್ ಅಲ್ಲಿ ತಾಯಂದಿರು ತೀರ್ಕೊಳ್ಳೋದಾಗ್ಲಿ, ಈ ತರ ಎಲ್ಲ ತುಂಬಾ ಇತ್ತು. ಮೆಟರ್ನಲ್ ಮಾರ್ಟಾಲಿಟಿ, ನ್ಯೂನೇಟಲ್ ಮಾರ್ಟಾಲಿಟಿ ಅಂತ ಏನ್ ಹೇಳ್ತೀವಿ, ಅದೆಲ್ಲ ಜಾಸ್ತಿ ಇತ್ತು. ಅವಾಗೆಲ್ಲ ಕೇರ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಬಟ್ ಇವಾಗಿಂದ ಇದ್ರಲ್ಲಿ ಪ್ರೆಗ್ನೆನ್ಸಿ ಇಸ್ ವೆರಿ ಪ್ರೀಶಿಯಸ್. ಎಲ್ಲರೂ ಕೆರಿಯರ್ ಓರಿಯೆಂಟೆಡ್ ಆಗಿರ್ತಾರೆ. ಒನ್ಸ್ ದೇ ಸ್ಟಾರ್ಟ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ, ಒಂದಾಗಿರ್ಬೋದು ಅಥವಾ ಎರಡಾಗಿರ್ಬೋದು, ದೇ ವಾಂಟ್ ಅ ಹೆಲ್ದಿ ಪ್ರೆಗ್ನೆನ್ಸಿ. ಮಗು ತಾಯಿ ಇಬ್ರು ಆರಾಮಾಗಿರ್ಬೇಕು. ಸೊ ವಿ ಹ್ಯಾವ್ ಟು ಗಿವ್ 1-to-1 ಕೇರ್. ಸೊ ಎಕ್ಸ್ಟ್ರಾ ಕೇರ್, ಮತ್ತೆ ಟೆಕ್ನಾಲಜಿ ಚೆನ್ನಾಗಿದೆ. ಸೊ ಗೈನಕಾಲಜಿ ಪಾರ್ಟ್ ಅಲ್ಲಿ ಸರ್ಜರೀಸ್, ಮುಂಚೆ ಎಲ್ಲ ಗರ್ಭಕೋಶ ರಿಮೂವಲ್ ಎಲ್ಲ ಓಪನ್ ಅಂದ್ರೆ ದೊಡ್ಡದಾಗಿ ಹೊಟ್ಟೆ ಕೊಯ್ದು ಮಾಡ್ತಿದ್ರು. ಇವಾಗೆಲ್ಲ ಲ್ಯಾಪ್ರೋಸ್ಕೋಪಿ ಬಂದಿದೆ. ಸೊ ಮಿನಿಮಲ್ ಆಕ್ಸೆಸ್, ಕೀ ಹೋಲ್ ಸರ್ಜರಿ ಅಲ್ಲೇ ಎಲ್ಲಾ ತರ ಸರ್ಜರೀಸ್, ಅಡ್ವಾನ್ಸ್ಡ್ ಕಾಂಪ್ಲಿಕೇಟೆಡ್ ಸರ್ಜರೀಸ್ ಎಲ್ಲ ಇವಾಗ ಅದರಲ್ಲೇ ಮಾಡ್ಬೋದು. ಸೊ ಗೈನಕಾಲಜಿ ಅಂಡ್ ಆಬ್ಸ್ಟೆಟಿಕ್ಸ್ ಪಾರ್ಟ್ ಬಂದ್ರೆ ಇಟ್ ಹಸ್ ಇಂಪ್ರೂವ್ಡ್ ಅ ಲಾಟ್ ಕಂಪೇರ್ ಟು ಈಗ ಲಾಸ್ಟ್ 50 years ಕಂಪೇರ್ ಮಾಡಿದ್ರು ತುಂಬಾನೇ ಚೇಂಜಸ್ ಇದೆ. ಮ್ಯಾಮ್, ನನ್ನ ಮೈಂಡ್ ಅಲ್ಲಿ ಒಂದು ಕ್ವೆಶನ್ ಇದೆ. ಲೈಕ್ ಪ್ರಾಣಿಗಳಿಗಾಗ್ಲಿ ಬೇರೆ ಜೀವಿಗಳಿಗಾಗ್ಲಿ ಗೈನಕಾಲಜಿ ಅವಶ್ಯಕತೆ ಇಲ್ಲ, ಬಟ್ ಮನುಷ್ಯರಿಗೆ ಯಾಕೆ ಗೈನಕಾಲಜಿ ಅವಶ್ಯಕತೆ ಇದೆ? ಡೆಲಿವರಿ ಅಂದ್ರೆ ಹಾಸ್ಪಿಟಲ್ಗೆ ಯಾಕೆ ಅಡ್ಮಿಟ್ ಆಗ್ಬೇಕು? ಹೌದು, ನೀವ್ ಹೇಳೋದು ತುಂಬಾನೇ ವ್ಯಾಲಿಡ್ ಕ್ವಶನ್. ನೀವು ಕರೆಕ್ಟ್. ನೇಚರಲಿ ಯಾವ ಪ್ರಾಣಿಗೂ ಅಸಿಸ್ಟೆನ್ಸ್ ಬೇಡ, ನ್ಯಾಚುರಲಿ ಬರ್ತ್ ಆಗತ್ತೆ. ಬಟ್ ಮನುಷ್ಯರಿಗೆ ಮಾತ್ರ ಹಾಸ್ಪಿಟ್ಲಿಗೆ ಬಂದು ಯಾಕೆ ಡೆಲಿವರಿ ಆಗ್ಬೇಕು? ಸೊ ಇವಾಗ ನೋಡಿ, ನಮಗ್ ಗೊತ್ತಿಲ್ಲ, ಇವಾಗ ಪ್ರಾಣಿಗಳು ಎಲ್ಲ ಡೆಲಿವರಿ ಆಗ್ಬೇಕಾದ್ರೆ ಇವಾಗ 10 ಆಫ್ ಸ್ಪ್ರಿಂಗ್ಸ್, 10 ಮಕ್ಳನ್ನ ಅದು ಬರ್ತ್ ಕೊಟ್ರೆ ಹಾರ್ಡ್ಲಿ half ಆಫ್ ದಮ್ ವಿಲ್ ಸರ್ವೈವ್, ಇನ್ ಹಾಫ್ ಡೆತ್ ಆಗತ್ತೆ. ಅದೇ ತರ ಮನುಷ್ಯರಲ್ಲೂ ನೀವೀಗ ಆಗ್ಲೇ ಕೇಳಿದ್ರೆ ಹಿಂದಿನ ಕಾಲದಲ್ಲಿ ಮತ್ತೆ ಇವಾಗಿನ ಕಾಲದಲ್ಲಿ ಏನ್ ಡಿಫ್ರೆನ್ಸ್ ಅಂತ. ಇವಾಗ ನೀವೊಂದು 50 ವರ್ಷ ಆಯ್ತು, 80 ವರ್ಷದ ಹಳೆ ಇನ್ಸಿಡೆನ್ಸ್ ತಗೊಂಡ್ರೆ, ನೀವು ನಿಮ್ಮ ಅಜ್ಜಿ ಅಂದ್ರೆ ಕೇಳಿದ್ರೆ ಹೇಳ್ಬೋದು ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದ್ರೆ ಅವ್ರು ಹೇಳೋದು, ನಾನು 15 ಹಡ್ದಿದ್ದಮ್ಮ, ಅದ್ರಲ್ಲಿ 8 ಜನ ಉಳ್ಕೊಂಡಿದ್ದಾರೆ, ಇನ್ನು 8 ಜನ ಟೈಮ್ ಮೇಲೆ ಹೋಯ್ತು ಅಂತ. ಮತ್ತೆ ನಿಮ್ ತಾತಂದ್ರನ್ನ ಕೇಳಿದ್ರೆ ಎಷ್ಟೊಂದ್ ಜನಕ್ಕೆ 2ನೇ ಮದ್ವೆ 3ನೇ ಮದ್ವೆ ಆಗಿರತ್ತೆ. ಯಾಕೆ? ಅವ್ರ ಹೆಂಡತಿರು 2ನೇ ಡೆಲಿವರಿ ಅಥವಾ 10ನೇ ಡೆಲಿವರಿ ಮಾಡಿಸ್ಕೋಬೇಕಾದ್ರೆ
ಹೆಂಡತಿನೇ ತೀರ್ಕೊಂಡಿರ್ತಾರೆ. ಅಂದ್ರೆ ಮೆಟರ್ನಲ್ ಮಾರ್ಟಾಲಿಟಿ ಜಾಸ್ತಿ ಇತ್ತು ಅವಾಗ. ಅರೌಂಡ್ 100,000 ಲೈವ್ ಬರ್ತ್ಸ್ ಅಂದ್ರೆ 100,000 ಡೆಲಿವರೀಸ್ ಆದ್ರೆ ಅದರಲ್ಲಿ ಆಲ್ಮೋಸ್ಟ್ 700 ಇಂದ 800 ತಾಯಂದ್ರು ತೀರ್ಕೊಳ್ತಾ ಇದ್ರು. ಕಾರಣ ಅದಕ್ಕೆ ಅಸಿಸ್ಟೆನ್ಸ್ ಇರ್ತಿರ್ಲಿಲ್ಲ, ಮತ್ತೆ ಅಬ್ನಾರ್ಮಲ್ ಬೇಬಿ ಪೊಸಿಷನ್ ಇದ್ದಾಗ ಡೆಲಿವರಿ ಪ್ರೊಲಾಂಗ್ ಆಗ್ತಿತ್ತು, ಬ್ಲೀಡಿಂಗ್ ಜಾಸ್ತಿ ಆಗ್ತಿತ್ತು, ಮತ್ತೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಿತ್ತು. ಸೊ ಅವಾಗ ತಾಯಂದ್ರು ತಿಳ್ಕೊಳ್ತಿದ್ರು. ಮತ್ತೆ ಸುಮಾರು ಸಲ ಬೇಗ ಡೆಲಿವರಿ ಆದಾಗ ಪ್ರೀಟರ್ಮ್ ಡೆಲಿವರಿ ಅಥವಾ ಮಗುಗೆ ಏನೋ ಪ್ರಾಬ್ಲಮ್ ಹುಟ್ಟೋ ಟೈಮಲ್ಲಿ ಸುಮಾರು ಮಕ್ಕಳು ತೀರ್ಕೊಳ್ತಿದ್ರು. ಬಟ್ ಇವಾಗಿನ ಕಾಲದಲ್ಲಿ ಹಂಗಲ್ಲ. ನೋ ಒನ್ ವಾಂಟ್ಸ್ ಟು ರಿಸ್ಕ್ ಪ್ರೆಗ್ನೆನ್ಸಿ. ಎಲ್ಲ ಕೆರಿಯರ್ ಓರಿಯೆಂಟೆಡ್ ಇರ್ತಾರೆ, ಮಾಡ್ಕೊಳ್ಳೋದೇ ಮಕ್ಕಳು ಆಫ್ಟರ್ 30. ಸೊ ಒಂದು ಪ್ರೆಗ್ನೆನ್ಸಿ ಆಗ್ಲಿ, 2 ಪ್ರೆಗ್ನೆನ್ಸಿ ಆಗ್ಲಿ, ಎವ್ರಿ ಒನ್ ವಾಂಟ್ಸ್ ಸೇಫ್. ಇದು ಮುಂಚೆ ಅಂದ್ರೆ ಯಾರು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ, ಯಾರನ್ನೂ ಹೋಗಿ ಕೇಳ್ತಿರ್ಲಿಲ್ಲ. 10 ಡೆಲಿವರಿ ಆಗ್ತಿದ್ರು, ಅದ್ರಲ್ಲಿ 5 ಜನ ಮಕ್ಕಳು ಬದುಕ್ತಿದ್ರು, ಇನ್ನ 5 ಜನ ಇಲ್ಲ. ಇವಾಗ ಹಂಗ್ ಬರಲ್ಲ. 1 ಅಥವಾ 2 ಪ್ರೆಗ್ನೆನ್ಸಿ ಮಾಡ್ಕೊಂಡ್ರು ದೇ ಶುಡ್ ಬಿ ಹೆಲ್ದಿ. ಅದಕ್ಕೆ ತಕ್ಕನಂಗೆ ಇವಾಗ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗಿದೆ. ಲೇಟ್ ಆಗಿ ಪ್ರೆಗ್ನೆಂಟ್ ಆಗೋದು, ಮತ್ತೆ ನಾ ಹೇಳ್ದಂಗೆ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಇದೆಲ್ಲ ಇದ್ದಾಗ ತಾಯಿಗೆ ಮಗುಗೆ ಎಲ್ಲ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಇವಾಗ ಹೋಮ್ ಡೆಲಿವರಿ ಕಾನ್ಸೆಪ್ಟೇ ಹೋಗಿದೆ. ಸೊ ಎಲ್ಲ ಹಾಸ್ಪಿಟಲ್ ಡೆಲಿವರಿ, ಬಿಕಾಸ್ ಎವ್ರಿ ಒನ್ ವಾಂಟ್ಸ್ 1-to-1 ಕೇರ್ ಅಂಡ್ ನಾಟ್ ಜಸ್ಟ್ ಡೆಲಿವರಿ ಅಂದ್ರೆ ಹಾಸ್ಪಿಟಲ್ ವಾತಾವರಣ ಅಲ್ಲ. ಇದು ಡೆಲಿವರಿ ದೇ ವಾಂಟ್ ಇಟ್ ಟು ಬಿ ಅ ಹೋಲ್ಸಮ್ ನೈಸ್ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ಬರ್ತಿಂಗ್ ಹಾಸ್ಪಿಟಲ್ಸ್, ಮದರ್ಹುಡ್ ಹಾಸ್ಪಿಟಲ್ಸ್, ಈ ತರ ಎಲ್ಲ ಕಾನ್ಸೆಪ್ಟ್ ಹಾಗಾಗಿ ಈ ತರ ಬರ್ತಾ ಇದೆ. ಓಕೆ, ಹಾಗಿದ್ರೆ ಡೆಲಿವರಿ ಡೆತ್ ರೇಟ್ ಕಮ್ಮಿ ಆಗಿದೆ ಆಗಿನ ಕಾಲ ಡೆತ್ ರೇಟ್, ಮೆಟರ್ನಲ್ ಮಾರ್ಟಲ್ ತಾಯಂದಿರ ಡೆತ್ ರೇಟ್, ಮತ್ತೆ ನ್ಯೂನೇಟಲ್ ಡೆತ್ ರೇಟ್. ಇವನ್ ನ್ಯೂನೇಟಲ್ ಡೆತ್ ರೇಟ್ ಇವಾಗ ಮುಂಚೆ ಎಲ್ಲ ಅರೌಂಡ್ 100,000 ಲೈವ್ ಬರ್ತ್ಸ್ ಅಲ್ಲಿ ಒಂದು 100-200 ಇದ್ರೆ ಇವಾಗ ಅರೌಂಡ್ 10-20 ಬಂದಿದೆ. ಈಗ ನ್ಯೂನೇಟಲ್ ಫೆಸಿಲಿಟಿ ಚೆನ್ನಾಗಿದೆ, ಪ್ರೀಟರ್ಮ್ ಡೆಲಿವರಿ ಆದ್ರೂ NICU ಕೇರ್ ಚೆನ್ನಾಗಿದೆ, ಸೊ ಮಗುವಿನ ಕೇರ್ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ಮಾರ್ಟಾಲಿಟಿ ರೇಟ್ ತಾಯಿಗೂ ಮತ್ತೆ ಮಗುವಿಗೂ ತುಂಬಾನೇ ಇಂಪ್ರೂವ್ ಆಗಿದೆ. ಅಂಡ್ ನೋ ಒನ್ ವಾಂಟ್ಸ್ ಟು ರಿಸ್ಕ್. ಏನೇ ಆದ್ರೂ ಕ್ವಶನ್ ಕೇಳ್ತಾರೆ, ಹಿಂಗ್ ಯಾಕಾಯ್ತು, ಹಂಗ್ ಯಾಕಾಯ್ತು. ಎಲ್ಲದಕ್ಕೂ ಕರೆಕ್ಟ್ ಆಗಿ ಒಂದು ಕೆಮ್ಮು, ಮುಂಚೆಲ್ಲ ಕೆಮ್ಮು ನೆಗಡಿ ಆದ್ರೂ ಯಾರು ಹಾಸ್ಪಿಟಲ್ಗೆ ಹೋಗ್ತಿರ್ಲಿಲ್ಲ, ಅದಕ್ಕೂ ಹಾಸ್ಪಿಟಲ್. ಇವಾಗ ಪ್ರೆಗ್ನೆನ್ಸಿ ಅಂದ್ರೆ ಇಟ್ಸ್ ಸ್ಟಿಲ್ ಪ್ರಿಷಿಯಸ್. ಸೊ ಎವ್ರಿ ಒನ್ ವಾಂಟ್ಸ್ ಅ ಹೆಲ್ದಿ ಪ್ರೆಗ್ನೆನ್ಸಿ ಅಂಡ್ ಹೋಲ್ಸಮ್ ಎಕ್ಸ್ಪೀರಿಯನ್ಸ್. ಇವಾಗ ಹೇಳಿದ್ರಿ ಲೈಕ್ 30 ಇಯರ್ಸ್ ಆದ್ಮೇಲೆ ಇವಾಗ ಆಲ್ಮೋಸ್ಟ್ ಎಲ್ಲರೂ ಪ್ರೆಗ್ನೆನ್ಸಿ ಬಗ್ಗೆ ಹೆಚ್ಚಿನ ಗಮನ ವಹಿಸ್ತಾರೆ ಅಂತ ಹೇಳಿ. ಹಾಗಿದ್ರೆ ಇನ್ಫರ್ಟಿಲಿಟಿ ಇಶ್ಯೂಸ್ ಏನಾದ್ರೂ ಜಾಸ್ತಿ ಆಗ್ತಿದ್ಯಾ ಇದ್ರಿಂದ? ಡೆಫಿನೆಟ್ಲಿ ಇವಾಗ ಯಾಕೆಂದ್ರೆ ಒಂದು ಲೈಫ್ ಸ್ಟೈಲ್ ಇಂದ ಎಷ್ಟೊಂದ್ ಜನಕ್ಕೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಯಾರು ಹೆಲ್ದಿಯ ಲೈಫ್ ಸ್ಟೈಲ್ ಇರೋದಿಲ್ಲ, ಎಲ್ಲ ಕೂತ್ಕೊಂಡಿರ್ತಾರೆ, ಸ್ಪೋರ್ಟ್ಸ್ ಇಲ್ಲ, ಮನೆ ಕೆಲಸ ಇಲ್ಲ. ಸೊ ಟಿವಿ ನೋಡೋದು, ಸ್ಕ್ರಾಲ್ ಮಾಡೋದು, ಇದರಿಂದ ಬಾಡಿ ಆಕ್ಟಿವಿಟಿನೇ ಇರೋದಿಲ್ಲ. ಮತ್ತೆ ಜಂಕ್ ಫುಡ್ ಹ್ಯಾಬಿಟ್ಸ್ ಹ್ಯಾವ್ ಚೇಂಜ್ಡ್. ಮುಂಚೆ ಎಲ್ಲ ಎಷ್ಟು ನಾವೇ ಸಣ್ಣವ್ರು ಇರ್ಬೇಕಾದ್ರೆ ಏನೋ ವಾರಕ್ಕೊಂದ್ಸಲ ಹಂಗೇನೋ ಹೊರಗಡೆ ತಿಂತಿದ್ವೋ ಏನೋ. ಇವಾಗ ಹಂಗಲ್ಲ, ಎವ್ರಿ ಡೇ. ಈಗ ಫುಡ್ ಆಪ್ಸ್, ನೀವ್ ಎಲ್ಲಿ ಕೂತ್ಕೊಂಡಿರ್ತೀರ ಅಲ್ಲೇ ನೀವು ಆರ್ಡರ್ ಮಾಡ್ತೀರಾ, ಮನೆಗೆ ತಂದು ಕೊಡ್ತಾರೆ. ಅಂಡ್ ಬುಫೆ ಸಿಸ್ಟಮ್ಸ್, ನೀವು ಹೋಗಿ ನಾರ್ಮಲ್ ಹೊಟ್ಟೆ ತುಂಬಾ ಊಟ ಅಲ್ಲ, ಯು ವಿಲ್ ಈಟ್ ಫಾರ್ ಒಂದ್ಸಲ ತಿಂದ್ರೆ 3 ದಿನಕ್ಕೆ ಸಾಕಾಗ್ಬೇಕು, ಅಷ್ಟು ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತೀವಿ. ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ಬಾಡಿ ಚೇಂಜಸ್ ಆಗತ್ತೆ. ಸೊ ಈ ಮತ್ತೆ ಲೇಟ್ ಮ್ಯಾರೇಜಸ್ ಆಗ್ತಿದೆ, ಎಲ್ಲರೂ ವಿಮೆನ್ ಎಜುಕೇಶನ್ ಇಂಪ್ರೂವ್ ಆಗಿದೆ. ಸೊ ಎವ್ರಿ ಒನ್ ವಾಂಟ್ಸ್ ಕೆರಿಯರ್. ಸೊ ಆ ಕೆರಿಯರ್ ಇದ್ರಲ್ಲಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದು ಲೇಟ್ ಆಗಿ, ಬಿಕಾಸ್ ಪ್ರೆಗ್ನೆನ್ಸಿ ವೋಂಟ್ ವೇಟ್ ಫಾರ್ ಯೋರ್ ಕೆರಿಯರ್ ಆರ್ ಇದು ಬಯಾಲಜಿಕಲ್ ಕ್ಲಾಕ್ ಸ್ಟಾರ್ಟ್ಸ್ ಟಿಕ್ಕಿಂಗ್, ದಟ್ ಇಸ್ ಫಾರ್ ಶೋರ್. ಸೊ 25 ಅಲ್ಲಿ ನೀವು ಮದ್ವೆ ಆಗಿ ಅಥವಾ ಒಟ್ಟು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದ್ರೆ ಅವಾಗ ಇರುವಂತ ಫರ್ಟಿಲಿಟಿ ರೇಟ್, ಆಮೇಲೆ ನೀವು 35ಗೆ ಪ್ಲಾನ್ ಮಾಡಿದಾಗ ಇರೋದಿಲ್ಲ. ಬಿಕಾಸ್ ಅವಾಗ ಎಗ್ ಕೌಂಟ್, ಓವರೀಸ್ ಕೌಂಟ್, ರಿಸರ್ವ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇನ್ಫರ್ಟಿಲಿಟಿ ರೇಟ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಇವಾಗ. ಮ್ಯಾಮ್, ಈಗಲೂ ಕೂಡ ಈ ಟೈಮಲ್ಲೇ ನಮ್ಮ ಬೇಬಿಗೆ ಡೆಲಿವರಿ ಮಾಡಿಸಿ, ಇವತ್ತು ಅಮಾವಾಸ್ಯೆ ಇದೆ, ನಾಳೆ ಇನ್ನೊಂದಿದೆ, ಮತ್ತೊಂದಿದೆ, ಕೃಷ್ಣ ಜನ್ಮಾಷ್ಟಮಿ ಇದೆ ಅಂತ ಹೇಳಿ ಪ್ರೀ ಪ್ಲಾನ್ ಮಾಡ್ಕೊಂಡು ಏನಾದ್ರು ನಿಮ್ಮ ಹತ್ರ ಶೆಡ್ಯೂಲ್ ಕೇಳ್ತಾರಾ? ಡೆಫಿನೆಟ್ಲಿ ಕೇಳೋರು ತುಂಬಾನೇ ಇದ್ದಾರೆ. ಅಮಾವಾಸ್ಯೆಗೆ ನೀವು ಡೆಲಿವರಿ ಅಷ್ಟೇ ಅಲ್ಲ, ನಾವು ಚೆಕಪ್ ಕರೆದ್ರು ಅವತ್ತಿನ ದಿನ ಯಾರು ಪ್ರೆಗ್ನೆಂಟ್ ಪೇಷಂಟ್ಸ್ ಮನೆಯಿಂದ ಹೊರಗೆ ಬರೋದಿಲ್ಲ. ಸೊ ವಿ ಹ್ಯಾವ್ ಆಲ್ಸೋ ಮಾಡಿಫೈಡ್ ಅ ಬಿಟ್. ಓಕೆ, ಅಮಾವಾಸ್ಯೆ ದಿನ ನಾವು ಫಾಲೋ ಅಪ್ ಕೊಡಕ್ಕೆ ಹೋಗಲ್ಲ, ಚೆಕಪ್ಸ್ ಪ್ರೆಗ್ನೆಂಟ್ ಅವ್ರಿಗೆ ಇವಾಗ ಬೇರೆ ರಿಲಿಜನ್ ಮತ್ತೆ ಯಾರ್ಯಾರು ಅದನ್ನ ನಂಬಲ್ಲ, ಅವ್ರು ಬಂದು ತೋರಿಸ್ತಾರೆ ಅಷ್ಟೇ. ಬಟ್ ಮೆಜಾರಿಟಿ ದೇ ಡೂ ಆಸ್ಕ್. ಮತ್ತೆ ಈ ಟೈಮ್ ಡೆಲಿವರಿ ಅದಂತೂ ತುಂಬಾ ಜನ ಕೇಳ್ತಾರೆ. ಈ ಕಾಲ ರಾಹು ಕಾಲ ಬೇಡ, ಗುಳಿಕಂಠ ಕಾಲ ಬೇಡ, ಈ ಕಾಲದಲ್ಲಿ ಇದ್ ಮಾಡಿ. ಇವನ್ ನೋಡಿ, ನಾವು ಇವಾಗ ಸಿಸೇರಿಯನ್ ಆಗಿದ್ರೆ ಅಕಸ್ಮಾತ್ ಇಫ್ ಇಟ್ಸ್ ಅ ಪ್ಲಾಂಟ್ ಸಿಸೇರಿಯನ್, ಇವಾಗ ಮುಂಚೆ ಸಿಸೇರಿಯನ್ ಆಗಿದೆ, ಈ ಸಲನು ಬ್ರೀಚ್ ಪೊಸಿಷನ್ ಇದೆ, ನಾರ್ಮಲ್ ಆಗಲ್ಲ ಅಂತಿದ್ದಾಗ, ಪ್ಲಾನ್ಡ್ ಇದ್ದಾಗ ನಾವು ವಿ ಕ್ಯಾನ್ ಅಕೊಮೊಡೇಟ್ ಅವ್ರದೆಲ್ಲ ಇದು ವಿಶಸ್ನ. ಬಟ್ ವೆನ್ ಇಟ್ ಇಸ್ ನಾರ್ಮಲ್ ಡೆಲಿವರಿ ವಿ ಕಾಂಟ್ ಟೈಮ್. ನಾ ಅದನ್ನೇ ಪೇಷಂಟ್ಸ್ ಹೇಳೋದು, ಇದನ್ನೆಲ್ಲ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡಿ. ಅಟ್ ದಿ ಎಂಡ್ ಆಫ್ ದ ಡೇ ಮಗು ಮತ್ತೆ ತಾಯಿ ಹೆಲ್ದಿ ಆಗಿರ್ಬೇಕು ಅಂತ. ಬಟ್ ಡೆಫಿನೆಟ್ಲಿ ಇವಾಗಿನ ಜನಕ್ಕೂ ಅದು ಇದೆ, ಪ್ರಿಫರೆನ್ಸಸ್ ಇದೆ, ಡೇಸ್ ಅದೆಲ್ಲ ಇದ್ದೇ ಇದೆ. ಮ್ಯಾಮ್, ಈಗ ಹೇಳಿದ್ರಿ ಬ್ರೀಚ್ ಅಂದ್ರೆ ಪೊಸಿಷನ್ ಅಂತ. ಆ ಬ್ರೀಚ್ ಪೊಸಿಷನ್ ಅಂದ್ರೆ ಏನು ಮ್ಯಾಮ್? ಇವಾಗ ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂತಂದ್ರೆ ಮಗುವಿನ ಪೊಸಿಷನ್ ಅಂದ್ರೆ ತಲೆ ಕೆಳಗಿರ್ಬೇಕು, ಕಾಲ್ ಮೇಲಿರ್ಬೇಕು. ಅದನ್ನ ನಾವು ಸೆಫಾಲಿಕ್ ಪೊಸಿಷನ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಆಗ್ಲಿಕ್ಕೆ ತಲೆ ಕೆಳಗಿದ್ದಾಗ ಚೆನ್ನಾಗಿ ಗರ್ಭಕೋಶ ಬಾಯಿ ಡೈಲೇಟ್ ಆಗತ್ತೆ, ಮಗು ಚೆನ್ನಾಗಿ ಡೆಲಿವರಿ ಆಗತ್ತೆ. ಈಗ ಬ್ರೀಚ್ ಅಂದ್ರೆ ಮಗು ತಲೆ ಮೇಲಿರುತ್ತೆ, ಕಾಲ್ ಕೆಳಗಿರುತ್ತೆ. ಬ್ರೀಚ್ ನಾರ್ಮಲ್ ಆಗೋದಿಲ್ಲ ಅಂತಲ್ಲ, ಬಟ್ ಇಟ್ಸ್ ವೆರಿ ರಿಸ್ಕಿ.
ಯಾಕೆಂದ್ರೆ ಬ್ರೀಚ್ ಒಂದ್ಸಲ ಹಾಫ್ ಬಾಡಿ ಡೆಲಿವರಿ ಆಗಿ ಮಗು ತಲೆ ಸ್ಟಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡೆಲಿವರಿ ಟೈಮಲ್ಲಿ ಮಗು ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಮತ್ತೆ ಅದೇ ತರ ಇವನ್ ಟ್ರಾನ್ಸ್ವರ್ಸ್ ಲೈ ಅಂತ ಬರುತ್ತೆ, ಮಗು ಅಡ್ಡಡ್ಡ ಇರುತ್ತೆ. ಇವೆಲ್ಲ ಅಬ್ನಾರ್ಮಲ್ ಪೊಸಿಷನ್ಸ್. ಸೊ ಬ್ರೀಚ್ ಅಲ್ಲಿ ಮುಂಚೆ ಎಲ್ಲ ಆಗ್ತಿತ್ತು ನಾರ್ಮಲ್, ಇವಾಗ್ಲೂ ಆಗತ್ತೆ, ಬಟ್ ಇಟ್ ಇಸ್ ಲಿಟಲ್ ರಿಸ್ಕಿ. ಸೊ ಬ್ರೀಚ್ ಇದ್ದಾಗ ನಾವು ಮಗು ವೆಯ್ಟ್ ನೋಡ್ಕೊಳ್ತೀವಿ, ತಾಯಿದು ಸ್ಪೇಸ್, ಪೆಲ್ವಿಕ್ ಸ್ಪೇಸ್ ಹೇಗಿದೆ ಅದನ್ನೆಲ್ಲ ನೋಡ್ಕೊಂಡು ಐದರ್ ನಾರ್ಮಲ್ ಬೇಕಾ ಅಥವಾ ಸಿಸೇರಿಯನ್ ಬೇಕಾ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಈಗ ಪ್ರೀ ಮೆಚೂರ್ ಬೇಬಿ ಡೆಲಿವರಿಯಲ್ಲಿ ಔಟ್ ಆಫ್ 10 ಎಷ್ಟು ಮಕ್ಕಳು ಹೆಲ್ದಿ ಆಗಿರತ್ತೆ? ಆ, ಯಾವ ಕಾರಣದಿಂದ ಅದು ಪ್ರೀಟರ್ಮ್ ಡೆಲಿವರಿ ಆಗಿದೆ ಅನ್ನೋದು ತಿಳ್ಕೊಬೇಕು. ಕೆಲವು ಸಲ ಏನಾಗುತ್ತೆ, ತಾಯಿ ಏನು ಮಗುವಿನ ವೆಯ್ಟ್ ಎಲ್ಲ ಬೆಳವಣಿಗೆ ಕರೆಕ್ಟ್ ಆಗಿರುತ್ತೆ 7 ತಿಂಗಳು 8 ತಿಂಗಳವರೆಗೂ, ಸಡನ್ ಆಗಿ ತಾಯಿಗೆ ಪೇನ್ ಶುರು ಆಗಿ ಡೆಲಿವರಿ ಆದಾಗ ಆಗ ಮಗುವಿನ ಬೆಳವಣಿಗೆಗೆ ಏನೂ ಆಗಿರೋದಿಲ್ಲ. ಸೊ ಪ್ಲಾಸೆಂಟಲ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ, ಮಗು ಸುತ್ತ ನೀರೆಲ್ಲ ಚೆನ್ನಾಗಿರುತ್ತೆ. ಸೊ ಅಂತ ಟೈಮಲ್ಲಿ ಡೆಲಿವರಿ ಆದಾಗ ಮಗುವಿನ ಸರ್ವೈವಲ್ ರೇಟ್ ಚೆನ್ನಾಗಿರುತ್ತೆ. ಬಟ್ ಏನಾದ್ರೂ ಬೆಳವಣಿಗೆ ಟೈಮಲ್ಲೇ, ಇವಾಗ IUGR ಗ್ರೋತ್ ರೆಸ್ಟ್ರಿಕ್ಷನ್ ಅಂತ ಹೇಳ್ತೀವಿ, ಸೊ ಆ ತರ ಆಗಿದೆ, ಮಗು ಸುತ್ತ ನೀರೆಲ್ಲ ಕಮ್ಮಿ ಆಗಿದೆ, ಆ ತರ ಎಲ್ಲ ಸುಮಾರು ದಿವಸದಿಂದ ಕ್ರಾನಿಕಲಿ ಆ ಮಗುವಿಗೆ ಆ ಸ್ಟ್ರೆಸ್ ಇದ್ರೆ ಆವಾಗ ಅಂತ ಮಕ್ಕಳು ಪ್ರೀಟರ್ಮ್ ಆಗಿ ಹುಟ್ಟಿದಾಗ ಸ್ವಲ್ಪ ಬ್ರೈನ್ ಡೆವಲಪ್ಮೆಂಟ್, ಉಸಿರಾಟದ್ದು ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ಬಟ್ ಇವಾಗಿನ NICU ನಿಯೋನೆಟಲ್ ಕೇರ್ ತುಂಬಾನೇ ಅಡ್ವಾನ್ಸ್ ಆಗಿದೆ. ಆಲ್ಮೋಸ್ಟ್ ಇವಾಗ 600 ಗ್ರಾಮ್ಸ್ ಬೇಬೀಸು ಸಹ ಸರ್ವೈವ್ ಆಗೋ ಚಾನ್ಸಸ್ ಚೆನ್ನಾಗಿದೆ. ಮುಂಚೆ ಎಲ್ಲ 1.5 kg ಆಗಿದ್ರು ಸರ್ವೈವ್ ಆಗ್ತಿರ್ಲಿಲ್ಲ, ಮಗುಗೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗೋದು, ಉಸಿರಾಟದ ಪ್ರಾಬ್ಲಮ್ ಇದೆಲ್ಲ ಆಗೋದು. ಬಟ್ ವಿತ್ ಅಡ್ವಾನ್ಸ್ ಟೆಕ್ನಾಲಜಿ ವಿ ಕ್ಯಾನ್ ಮಿಮಿಕ್ ಸೇಮ್. ಇವಾಗ ಮಗು ತಾಯಿ ಹೊಟ್ಟೆ ಒಳಗಿದ್ದ ಯಾವ ತರ ವಾತಾವರಣದಲ್ಲಿ ಇರುತ್ತೆ ಅದೇ ವಾತಾವರಣನ ನಾವು ನಿಯೋನೆಟಲ್ ICU ಇದರಲ್ಲಿ ಸೆಟಪ್ ಅಲ್ಲಿ ಮಾಡ್ಕೊಡ್ತೀವಿ, ಯಾವುದೇ ಇನ್ಫೆಕ್ಷನ್ ಆಗದಲ್ಲೇ ಇರೋ ಹಾಗೆ, ಮತ್ತೆ ಉಸಿರಾಟದ ಪ್ರಾಬ್ಲಮ್ ಬರ್ದಲ್ಲೇ ಇರೋ ಹಾಗೆ ಸರ್ಫೆಕ್ಟೆಂಟ್ ಥೆರಪಿ, ಮತ್ತೆ ಇದೆಲ್ಲ ಹೈಯರ್ ಆಂಟಿಬಯೋಟಿಕ್ಸ್ ಇನ್ಫೆಕ್ಷನ್ ಆಗದಲ್ಲೇ ಇರೋ ಹಾಗೆ, ಇದನ್ನೆಲ್ಲ ನೋಡ್ಕೊಂಡು ಬಂದಾಗ ಇವನ್ 700 ಗ್ರಾಮ್ 800 ಗ್ರಾಮ್ ಆರಾಮಾಗಿ ಸರ್ವೈವ್ ಆಗೋ ಚಾನ್ಸಸ್ ಇದೆ. ಓಕೆ. ಈಗ ನಿಮ್ಮಲ್ಲಿ PICU, NICU ಫೆಸಿಲಿಟೀಸ್ ಇದೆನಾ ಮ್ಯಾಮ್ ನಿಮ್ಮ ಹಾಸ್ಪಿಟಲ್? ಎಸ್, ಡೆಫಿನೆಟ್ಲಿ NICU PICU ಎಲ್ಲದೂ ಇದೆ. ನಮ್ದ್ರಲ್ಲಿ ಇವಾಗ ರೀಸೆಂಟ್ಲಿನೇ ನಮ್ದು ಟ್ವಿನ್ಸ್ ಡೆಲಿವರಿ ಆಗಿತ್ತು. ಒಂದ್ ಬೇಬಿ 900 ಗ್ರಾಮ್ಸ್ ಇತ್ತು, ಇನ್ನೊಂದು ಬೇಬಿ 750 ಗ್ರಾಮ್ಸ್ ಇತ್ತು. 1.5 ತಿಂಗಳು NICU ಇಟ್ಕೊಂಡು ಬೋತ್ ದ ಬೇಬೀಸ್ ಗಾಟ್ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ 1 kg 400 ಗ್ರಾಮ್ 1 kg 300 ಗ್ರಾಮ್ ಆಗಿ ಬೋತ್ ದ ಬೇಬೀಸ್ ಹ್ಯಾವ್ ಗಾನ್ ಹೋಮ್. ಮ್ಯಾಮ್, ಈಗ ರೀಸೆಂಟ್ ಆಗಿ ನಿಮ್ದೊಂದು ಆರ್ಟಿಕಲ್ ಮತ್ತೆ ವೆಬ್ಸೈಟ್ ಅಲ್ಲಿ ಬ್ಲಾಗ್ ನೋಡಿದೆ, ಪೇನ್ಲೆಸ್ ಡೆಲಿವರಿ ಅಂತ. ಈ ಕಾನ್ಸೆಪ್ಟ್ ಹೇಗೆ ಮ್ಯಾಮ್, ಪೇನ್ಲೆಸ್ ಡೆಲಿವರಿ ಅಂತ ಅಂದ್ರೆ? ಪೇನ್ಲೆಸ್ ಡೆಲಿವರಿ ಇದು ನಾವು ಮೆಡಿಕಲ್ ಟರ್ಮ್ ಅಲ್ಲಿ ಲೇಬರ್ ಅನಾಲ್ಜೇಸಿಯಾ ಅಂತಾನು ಕರಿತೀವಿ. ಅಂದ್ರೆ ಇವಾಗ ಹೆರಿಗೆ ನೋವು ತಡ್ಕೊಳ್ಲಿಕ್ಕೆ ಸುಮಾರು ಜನಕ್ಕೆ ಇವಾಗ ಪೇನ್ ಸೆನ್ಸಿಟಿವಿಟಿ ತುಂಬಾನೇ ಕಮ್ಮಿ ಇರುತ್ತೆ, ಸ್ವಲ್ಪ ಸೆನ್ಸಿಟಿವ್ ಆದ ತಕ್ಷಣ ತಡ್ಕೊಳ್ಳೋದಿಲ್ಲ. ಅಂತವ್ರಲ್ಲಿ ಈ ಲೇಬರ್ ಅನಾಲ್ಜೇಸಿಯಾ ಅನ್ನೋದು ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನ ನಾವು ಹೆರಿಗೆ ಟೈಮಲ್ಲಿ ಸ್ವಲ್ಪ ಲೇಬರ್ ಪ್ರೋಸೆಸ್ ಸ್ಟಾರ್ಟ್ ಆದ್ಮೇಲೆ, ಅಂದ್ರೆ 10 to 20% ಲೇಬರ್ ಪ್ರೋಸೆಸ್ ಸ್ಟಾರ್ಟ್ ಆದ್ಮೇಲೆ ನಾವು ಇದನ್ನ ಕೊಡ್ತೀವಿ. ಇದು ಬೆನ್ನಿಗೆ ಒಂದು ಸಣ್ಣ ಕ್ಯಾಥೆಟರ್ ಮೂಲಕ ಒಂದು ಇಂಜೆಕ್ಷನ್ ಹಾಕಿ, ಸೊ ಅದರಿಂದ ನಾವು ಸ್ಲೋ ಮೆಡಿಕೇಶನ್ ಕೊಡೋದ್ರಿಂದ ಪೇನ್ ಸೆನ್ಸಿಟಿವಿಟಿ ಗೊತ್ತಾಗೋದಿಲ್ಲ. ಅಂದ್ರೆ ಸೊಂಟದ ಕೆಳಗೆ ಕಾಂಟ್ರಾಕ್ಷನ್ಸ್ ಆಗೋದು, ನೋವು ಬರೋದು ಅದೇನು ಗೊತ್ತಾಗಲ್ಲ. ಬಟ್ ಪೇಷಂಟ್ ಕ್ಯಾನ್ ಆರಾಮ್ಸೆ ವಾಕ್. ಲೇಬರ್ ಪ್ರೋಸೆಸ್ ಆಗ್ತಿರತ್ತೆ, ಗರ್ಭಕೋಶ ಕಾಂಟ್ರಾಕ್ಟ್ ಆಗ್ತಿರತ್ತೆ, ಮತ್ತೆ ಸರ್ವಿಕ್ಸ್ ಡೈಲೇಟ್ ಆಗ್ತಿರತ್ತೆ, ಮಗು ಡಿಸೆಂಟ್ ಆಗ್ತಿರತ್ತೆ, ಅದೆಲ್ಲ ಪ್ರೋಸೆಸ್ ಚೆನ್ನಾಗಿ ಆಗ್ತಿರುತ್ತೆ. ಬಟ್ ಪೇಷಂಟ್ ವೋಂಟ್ ಫೀಲ್ ದ ಪೇನ್. ಸೊ ಇದರಿಂದ ಆಲ್ಮೋಸ್ಟ್ ಅವ್ರದ್ದು ಹೋಲ್ ಲೇಬರ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಆಗುವಂತಹ ಪೇನ್ ಅಲ್ಲಿ ನಾವು ಆಲ್ಮೋಸ್ಟ್ 80% ಕಡಿಮೆ ಮಾಡ್ಬೋದು. ಇದರಿಂದ ನಾರ್ಮಲ್ ಡೆಲಿವರಿ ಮಾಡಿಸುವಂತ ಚಾನ್ಸ್ ಇಂಪ್ರೂವ್ ಆಗುತ್ತೆ. ಅದರ್ವೈಸ್ ಸುಮಾರು ಜನಕ್ಕೆ ಇವಾಗ ಪೇಷಂಟೇ ಇವಾಗ ನಾನು ನೋವು ತಡ್ಕೊಳಕ್ ಆಗೋದಿಲ್ಲ ಸಿಸೇರಿಯನ್ ಮಾಡಿ ಅಂತ ಒಂದ್ ಕಡೆ ಆದ್ರೆ, ಅವ್ರ ಕೇರ್ ಮಾಡೋ ತಾಯಂದ್ರು, ಹಸ್ಬೆಂಡ್ಸ್ ಅವ್ರು ಇನ್ನು ಅಯ್ಯೋ ನನ್ನ ಮಗಳು ನನ್ನ ಹೆಂಡತಿ ಇಷ್ಟು ನೋವು ತಡ್ಕೊಳ್ಳೋದು ನನಗೆ ನೋಡಕ್ ಆಗಲ್ಲ, ಸಿಸೇರಿಯನ್ ಮಾಡ್ಬಿಡಿ ಅಂತ ಕೇಳ್ತಾರೆ. ಅಂತವರಲ್ಲಿ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅಂದ್ರೆ ನಿಮ್ ಪ್ರಕಾರ ನಾರ್ಮಲ್ ಡೆಲಿವರಿ ಬೆಟರಾ ಅಥವಾ ಸಿಸೇರಿಯನ್ ಡೆಲಿವರಿ ಬೆಟರಾ? See, as you told, normal is always better, but not at the cost of baby ಅಥವಾ ತಾಯಿ. ಇವಾಗ ಸಿಸೇರಿಯನ್ ಮಾಡೋದು ಯಾವಾಗ ಏನಾದ್ರು ಮಗುವಿಗೆ ಏನಾದ್ರು ಪ್ರಾಬ್ಲಮ್ ಇದೆ, ಈಗ ನೀವು ಅವಾಗಲೇ ಕೇಳಿದ್ರು ಬ್ರೀಚ್ ಪೊಸಿಷನ್ ಅಥವಾ ಟ್ರಾನ್ಸ್ವರ್ಸ್ ಲೈ ಅಡ್ಡಡ್ಡ ಇದ್ರೆ, ಅಥವಾ ಪ್ಲಾಸೆಂಟಾ ಹೇಳ್ತೀವಿ, ಪ್ಲಾಸೆಂಟಾ ಕೆಳಗಿದ್ದು ಡೆಲಿವರಿ ಆಗೋ ಜಾಗದಲ್ಲಿ ಆ ಜಾಗನ ಕವರ್ ಆಗ್ತಿದ್ರೆ, ನಾರ್ಮಲ್ ಡೆಲಿವರಿಗೆ ಬಿಟ್ಟಾಗ ಅದು ಬ್ಲೀಡಿಂಗ್ ಆಗುತ್ತೆ, ತುಂಬಾ ತಾಯಿಗೆ ಪ್ರಾಬ್ಲಮ್ ಆಗುತ್ತೆ, ಮಗುವಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ತರ ಏನಾದ್ರು ಇಂಡಿಕೇಶನ್ ಇದ್ದಾಗ ಸಿಸೇರಿಯನ್ ಟು ಸೇವ್ ಬೋತ್ ಮದರ್ ಅಂಡ್ ದ ಬೇಬಿ ಸಿಸೇರಿಯನ್ ಮಾಡ್ತೀವಿ. ಅದರ್ವೈಸ್ ಏನು ರಿಸ್ಕ್ ಇಲ್ಲ ಅಂತ ಹೇಳಿದ್ರೆ, ಅನ್ನೆಸೆಸರಿ ಫಾರ್ ಪೇನ್ ತಡ್ಕೊಳಕ್ ಆಗೋದಿಲ್ಲ ಅನ್ನೋದಕ್ಕೆ ನಾರ್ಮಲ್ ಡೆಲಿವರಿ ಅವಾಯ್ಡ್ ಮಾಡೋದು ವಿ ಹ್ಯಾವ್ ಟು ಸ್ಟಾಪ್. ಅದರ್ವೈಸ್ ನಾರ್ಮಲ್ ಡೆಲಿವರಿ ಇಸ್ ಗುಡ್. ಇದೇ ಬೆಸ್ಟ್, ಅದೇ ಬೆಸ್ಟ್. ವೆನ್ ಎವ್ರಿಥಿಂಗ್ ಇಸ್ ಫೈನ್, ನಾರ್ಮಲ್ ಡೆಲಿವರಿ ಚೆನ್ನಾಗಿ. ಇಲ್ಲ ಏನಾದ್ರು ಮುಂಚೆ ಅಂದ್ರೆ ಎಷ್ಟೊಂದು ಮಕ್ಕಳು ಹೋಗ್ತಿರೋ ಅವ್ರಿಗೇನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಈಗ 5 ಸಲ ಪ್ರೆಗ್ನೆಂಟ್ ಅಲ್ಲಿ 2 ಸಲ ಹೋಯ್ತು, ಏನು ಪ್ರಾಬ್ಲಮ್ ಇಲ್ಲ. 3 ಜನ ಮಕ್ಕಳಿದ್ದಾರೆ, 2 ಸಲ ಇದಾಯ್ತು, ತೊಂದರೆ ಇಲ್ಲ. ಬಟ್ ಇವಾಗ ಈಚ್ ಪ್ರೆಗ್ನೆನ್ಸಿ ಇಸ್ ಪ್ರೀಶಿಯಸ್. ಸೊ ವಿ ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್ ಬೇಬಿ ಹೆಲ್ತ್, ಮದರ್ ಹೆಲ್ತ್ ನೋಡ್ಕೊಂಡು ವಿ ಹ್ಯಾವ್ ಟು ಪ್ಲಾನ್. ಸೊ 1 or 2 ಸಿಸೇರಿಯನ್ ಇವಾಗೆಲ್ಲ ಯಾರು ಏನು ಮುಂಚಿನ ಥರ 7-8 ಮಕ್ಕಳು ಮಾಡ್ಕೊಳ್ಳೋದಿಲ್ಲ. ಮ್ಯಾಕ್ಸಿಮಮ್ 2, ಕೆಲವ್ರು ಮಾತ್ರ 3 ಮಾಡ್ಕೊಳ್ತಾರೆ. ಸೊ ಸಿಸೇರಿಯನ್ ವೋಂಟ್ ಕಾಸ್ ಎನಿ ಪ್ರಾಬ್ಲಮ್ 2 ಮಾಡ್ಕೊಳ್ಳೋದ್ರಲ್ಲಿ. ಮ್ಯಾಮ್, ಈಗಿರೋ ಯಂಗ್ಸ್ಟರ್ಸ್ ಅಲ್ಲಿ ಯೂಶಲ್ ಆಗಿ ಕೇಳಿ ಬರ್ತಾ ಇರೋದು ನನಗೆ PCOD ಪ್ರಾಬ್ಲಮ್ ಇದೆ, PCOS ಪ್ರಾಬ್ಲಮ್ ಇದೆ. ಹಾಗಂದ್ರೆ ಏನು ಮ್ಯಾಮ್? ನಾರ್ಮಲ್ ಯಂಗ್ಸ್ಟರ್ಸ್ಗೂ ಮತ್ತೆ ಈ PCOD PCOS ಇರೋರ್ಗೂ ಏನು ಡಿಫ್ರೆನ್ಸ್ ಇರುತ್ತೆ?
ನಾನು ಪಿ ಸಿ ಎಸ್ ಅನ್ನೋದು ಇಟ್ಸ್ ನಾಟ್ ಅ ಡಿಸೀಸ್ ಪರ್ಸೆ, ಇಟ್ಸ್ ಅ ಲೈಫ್ ಸ್ಟೈಲ್ ಕಂಡೀಷನ್. ನೀವು ಹೆಲ್ದಿ ಲೈಫ್ ಸ್ಟೈಲ್ ಇಲ್ಲ ಅಂತ ಹೇಳಿದಾಗ ಈ ಪಿ ಸಿ ಒ ಡಿ ಕಾಣಿಸ್ಕೊಳ್ಳುತ್ತೆ. ಪಿ ಸಿ ಒ ಡಿ ಅಂದರೆ ಪಾಲಿಸಿಸ್ಟಿಕ್ ಓವೆರಿ ಸಿಂಡ್ರೋಮ್ ಅಂತ, ಅಂದರೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಇವಾಗಿಂದ ಯಂಗ್ಸ್ಟರ್ಸಲ್ಲಿ ನಾನು ಹೇಳಿರೋಗೆ ಲೈಫ್ ಸ್ಟೈಲ್ ಹೆಲ್ದಿ ಇರೋದೆಲ್ಲ, ಸೆಡೆಂಟ್ರಿ, ಕೂತಲ್ಲೇ ಕೂತಿರ್ತಾರೆ, ಟಿ ವಿ ನೋಡೋದು, ಫೋನ್ ನೋಡೋದು, ಮತ್ತು ಜಂಕ್ ತಿನ್ನೋದು, ಹೆಲ್ದಿ ಫುಡ್ಡೇ ತೊಗೊಳೋದಿಲ್ಲ. ಸೊ ಇಂಥವರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಇದಾಗೋದ್ರಿಂದ ಓವರೀಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಒಂದು ಬ್ರೈನಿಂದ ರಿಲೀಸ್ ಆಗುವಂಥ ಹಾರ್ಮೋನ್ಸ್ ಎಫೆಕ್ಟ್ ಆಗುತ್ತೆ. ಸೊ ಆ ಹಾರ್ಮೋನ್ ಸರಿ ಇಲ್ಲ ಅಂದಾಗ ಓವರೀಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಆ ಓವರೀಸಿಂದ ನೆಕ್ಸ್ಟ್ ಅವ್ರಿಗೆ ಪೀರಿಯಡ್ಸ್ ರೆಗ್ಯುಲರ್ ಆಗೋದಿಲ್ಲ. ಆಮೇಲೆ ಒಬಿಸಿಟಿ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್, ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರಲ್ಲಿ. ಸೊ ಪಿ ಸಿ ಒ ಡಿಯಿಂದ ಅವರು ದಪ್ಪ ಆಗ್ತಾರೆ. ಪ್ಲಸ್ ದಪ್ಪ ಆದಾದಂಗೆ ಪಿ ಸಿ ಒ ಡಿ ಪ್ರಾಬ್ಲಮ್ಮು ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ತುಂಬಾ ಕಾಮನ್ ಆಗಿ ಇರುವಂಥ ಪ್ರಾಬ್ಲಮ್. ಇವಾಗ ನಮ್ಮ ಒ ಪಿ ಡಿಯಲ್ಲಿ ವಾಕಿನ್ ಆಗೋ ಪ್ರತಿಯೊಬ್ಬ ಟೀನೇಜ್, ಇವಾಗ 10th ಬರ್ತಿದ್ದಾರೆ, ಓಕೆ ನಾನು ಕೇಳ್ತೀನಿ 10th ಓದ್ತಾ ಇದ್ದೀನಿ, ಪಿ ಯು ಸಿ ಓದ್ತಾ ಇದ್ದೀನಿ ಅಂದರೆ ಖಂಡಿತ ಅವರಲ್ಲಿ ಪ್ರಾಬ್ಲಮ್ ಇರೋದೇ ಪಿ ಸಿ ಒ ಡಿ. ಅದು ಏನಕ್ಕೆ ಕೂತಲ್ಲೇ ಕೂತಿರ್ತಾರೆ, ಓದ್ತಾ ಇರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಈಸಿಲಿ ಮ್ಯಾನೇಜಬಲ್ ಆಲ್ಸೋ. ಇದಕ್ಕೆ ನಾವು ಮೆಡಿಕೇಶನ್ಸ್ ಅನ್ನೋದಕ್ಕಿಂತ ನೀವೇ ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡಿಕೊಂಡ್ರೆ, ರೆಗ್ಯುಲರ್ ಆಕ್ಟಿವಿಟಿ 1 hour ವಾಕಿಂಗ್ ಪ್ಲಸ್ ಹಾಫ್ ಆನ್ ಅವರ್ ಎನಿ ಫಾರ್ಮ್ ಆಫ್ ಎಕ್ಸಸೈಸ್, ಇವಾಗ ಸ್ಟ್ರೆಂತ್ ಟ್ರೈನಿಂಗ್ ಆಗಿರ್ಬೋದು, ಅಥವಾ ಏರೋಬಿಕ್ಸ್ ಆಗಿರ್ಬೋದು, ಅಥವಾ ಸ್ವಿಮ್ಮಿಂಗ್, ಯೋಗ ಪ್ಲಸ್ ಡಯಟ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದು ಮಾಡೋದ್ರಿಂದ ನಾವು ಏನೇ ಮೆಡಿಸಿನ್ ಕೊಡೋದಕ್ಕಿಂತಲೂ ದಿಸ್ ಇಸ್ ಬೆಟರ್. ಅಂದರೆ ಈಗ ನೀವು ಹೇಳಿದ್ರಿ 10th 12th ಈ ಥರ ಏಜ್ ಅವರೇ ತುಂಬ ಬರ್ತಾ ಇದ್ದಾರೆ ಪಿ ಸಿ ಒ ಡಿ. ಈ ಗ್ಯಾಪಲ್ಲಿ ಅವ್ರಿಗೆ ಪೀರಿಯಡ್ಸ್ ಡಿಲೇ ಆದರೆ ಅದು ಪ್ರಾಬ್ಲಮ್ ಆಗುತ್ತಾ? ಯೂಶಲಿ ನಾವು ಹೇಳೋದು ವರ್ಷದಲ್ಲಿ ಅಟ್ಲೀಸ್ಟ್ 4 times ಪೀರಿಯಡ್ಸ್ ಆಗಬೇಕು ಅಂತ, ಅಂದರೆ ಅಟ್ಲೀಸ್ಟ್ ಎವ್ರಿ 3 months ಪೀರಿಯಡ್ಸ್ ಆಗಬೇಕು. ಆದರೆ ಯುಟ್ರೈನ್ ಹೆಲ್ತ್ ಚೆನ್ನಾಗಿರುತ್ತೆ. ಅಕಸ್ಮಾತ್ ಇನ್ನೂ ಡಿಲೇ ಆಗ್ತಿದೆ, 3 monthsಗಿಂತ ಜಾಸ್ತಿ ಆಗ್ತಿದೆ, ವರ್ಷದಲ್ಲಿ ಎಲ್ಲೋ 1 ಸಲನೋ 2 ಸಲ, 6 ತಿಂಗಳಿಗೆ 1 ಸಲ ಆಗ್ತಿದೆ ಅಂದರೆ ಕ್ರಾನಿಕಲಿ ದಟ್ ವಿಲ್ ಅಫೆಕ್ಟ್ ಯುಟ್ರಸ್ನ. ಯುಟ್ರಸ್ ಒಳಗಿರೋ ಲೈನಿಂಗ್, ಎಂಡೋಮೆಟ್ರಿಯಮ್ ಅಂತ ಏನು ಹೇಳ್ತೀವಿ, ಅದನ್ನು ಸ್ಲೋಲಿ ಅಫೆಕ್ಟ್ ಆಗ್ತಾ ಇರುತ್ತೆ. ಸೊ ಇದೇ ಕಂಟಿನ್ಯೂ ಆಯಿತು, ಅವ್ರು ಅದೇ ಲೈಫ್ ಸ್ಟೈಲ್ ಕಂಟಿನ್ಯೂ ಮಾಡ್ತಿದ್ದಾರೆ, ಪಿ ಸಿ ಒ ಡಿ ಸಿವಿಯರ್ ಆಗ್ತಿದೆ ಅಂದರೆ ಮುಂದೆ ಅವರಿಗೆ ಮದುವೆ ಆದಮೇಲೆ ಪ್ರೆಗ್ನೆನ್ಸಿ ಆಗೋದಿಲ್ಲ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಇರುತ್ತೆ. ಮತ್ತು ಆ ಗರ್ಭಕೋಶದ ಲೈನಿಂಗ್ ಮೇಲೆ ಅಫೆಕ್ಟ್ ಆಗೋದ್ರಿಂದ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್ ಆಗೋವಂಥ ರಿಸ್ಕ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಇವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ, ಅಂದರೆ ಡಯಾಬಿಟಿಸ್ ಬೇಗ ಬರುತ್ತೆ, ಡಿಸ್ಲಿಪಿಡಿಮಿಯಾ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಬೇಗ ಬರುತ್ತೆ, ಹೈಪರ್ ಟೆನ್ಷನ್ ಬೇಗ ಬರುತ್ತೆ. ಸೊ ಇದೆಲ್ಲ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್. ಸೊ ಪಿ ಸಿ ಒ ಡಿ ನನಗೆ ಅದೊಂಥರ ಸ್ಟೈಲ್ ಆಗಿಬಿಟ್ಟಿದೆ ಇವಾಗಿಂದ ಯಂಗ್ ಜೆನ್ಸಿ ಜನ್ರೇಷನ್. ನನಗೆ ಪಿ ಸಿ ಒ ಡಿ ಇದೆ, ಮೈ ಗೈನಕ್ ಟೋಲ್ಡ್ ಮಿ ಐ ಹ್ಯಾವ್ ಪಿ ಸಿ ಒ ಡಿ. ಇಟ್ಸ್ ನಾಟ್ ಸಮಥಿಂಗ್, ಅಂದರೆ ಅವ್ರು ಅದನ್ನೇ ತಲೆ ಕೆಡಿಸ್ಕೊಂಡು, ಆ್ಯಂಡ್ ಮೆನಿ ಪೀಪಲ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಓಕೆ ಪಿ ಸಿ ಒ ಡಿ ಡಯಟ್, ಪಿ ಸಿ ಒ ಡಿ ಸ್ಕಿನ್ ಕೇರ್, ಪಿ ಸಿ ಒ ಡಿ ಹೇರ್ ಕೇರ್. Nothing is so complicated. It's a healthy lifestyle ಅಷ್ಟೇ. There's nothing called PCOD diet or PCOD life ಇದು ಸ್ಕಿನ್ ಕೇರ್ ಹಾಗೇನೂ ಇಲ್ಲ. ನೀವು ಹೆಲ್ದಿ ಡಯಟ್ ವಿತ್ ಅಡಿಕ್ವೇಟ್ ಪ್ರೋಟೀನ್ಸ್ ಮತ್ತು ಕರೆಕ್ಟಾಗಿ ಫೈಬರ್ಸ್, ಅವಾಯ್ಡ್ ರಿಫೈನ್ಡ್ ಶುಗರ್ಸ್, ರಿಫೈನ್ಡ್ ಇವಾಗ ಮೈದಾ ಮತ್ತು ಫ್ರೈಡ್ ಐಟಮ್ಸ್, ಇದನ್ನೆಲ್ಲ ಹೆಲ್ದಿ ಲೈಫ್ ಸ್ಟೈಲ್ ಮಾಡೋದ್ರಿಂದ ಯು ಡೆಫಿನೆಟ್ಲಿ ಪಿ ಸಿ ಒ ಡಿ ಇಟ್ ವಿಲ್ ಬಿ ಅಂಡರ್ ಕಂಟ್ರೋಲ್. ಆ್ಯಂಡ್ ಇಟ್ ಇಸ್ ನಾಟ್ ಲೈಕ್ ನೀವು ಇವತ್ತು ನಾನು 4 ದಿನ 6 ತಿಂಗಳು ಎಕ್ಸಸೈಸ್ ಮಾಡಿದೆ, ಕ್ಯೂರ್ ಆಯಿತು, ಮತ್ತೆ ವಾಪಸ್ ಬರೋದಿಲ್ಲ, ಹಾಗಲ್ಲ. ನೀವು ಹೇಗೆ ಅದನ್ನು ಮೇಂಟೈನ್ ಮಾಡಿಕೊಂಡು, ಇವಾಗ ಕಾಲು ನೋವು ಇರುತ್ತೆ, ಕಾಲು ನೋವು ಆಸ್ಟಿಯೋಪೊರೋಸಿಸ್ ಆಗಿದೆ, ನೀವು ಹೆಂಗೆ ಸ್ಟ್ರೆಂತ್ ಟ್ರೈನ್ ಮಾಡಿಕೊಂಡು ಕಾಲು ನೋವು ಕಡಿಮೆ ಮಾಡ್ಕೊಳ್ತೀರ, ಅದೇ ಥರ ಯು ಹ್ಯಾವ್ ಟು ಕೀಪ್ ಕಂಟಿನ್ಯೂಯಿಂಗ್ ದಟ್ ಲೈಫ್ ಸ್ಟೈಲ್. ಹಾಗಿದ್ರೆ ಮಾತ್ರ ಪಿ ಸಿ ಒ ಡಿ ವಿಲ್ ಬಿ ಅಂಡರ್ ಕಂಟ್ರೋಲ್. ಈಗ ಪಿ ಸಿ ಒ ಡಿ, ಪಿ ಸಿ ಒ ಎಸ್ ಅನ್ನೋದು ಹುಡುಗಿರಲ್ಲಿರತ್ತೆ. ಈಗ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಮು ಮೇಯ್ನ್ ಆಗಿ ಹುಡುಗಿರಲ್ಲೇ ಬರುತ್ತಾ ಅಥವಾ ಮೇಲ್ಸಲ್ಲೂ ಬರುತ್ತಾ? ಓಕೆ, ಇನ್ಫರ್ಟಿಲಿಟಿಗೆ ಬಂದರೆ ಇವಾಗ ನೋಡಿ, 100 ಇನ್ಫರ್ಟಿಲಿಟಿ ಕಪಲ್ನ ನಾವು ಇವ್ಯಾಲ್ಯೂಯೇಟ್ ಮಾಡಿದ್ರೆ ಅದರಲ್ಲಿ 40% ವಿಮೆನ್ದು ಪ್ರಾಬ್ಲಮ್ ಇರುತ್ತೆ, ಇನ್ನು 40 ಜನಕ್ಕೆ ಮೇಲ್ ಫ್ಯಾಕ್ಟರ್ ಇರುತ್ತೆ, ಇನ್ನು 20% ಇಬ್ಬರಲ್ಲೂ ಇರಲ್ಲ, ಅನ್ನೋನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಇಬ್ರಿಗೂ ಫೀಮೇಲ್ ಮತ್ತು ಮೇಲ್ ಫ್ಯಾಕ್ಟರ್ ಈಸ್ ಈಕ್ವಲಿ ಕಾಂಟ್ರಿಬ್ಯೂಟಿಂಗ್ ಫಾರ್ ಇನ್ಫರ್ಟಿಲಿಟಿ. ಇವಾಗಿನ ಹೇಗೆ ಹುಡುಗಿರಲ್ಲಿ ಪಿ ಸಿ ಒ ಡಿ ಆದಾಗ ಏನಾಗುತ್ತೆ, ತಿಂಗಳ ಪೀರಿಯಡ್ಸ್ ಆಗೋದಿಲ್ಲ ಅಂದರೆ ಎವ್ರಿ ಮಂತ್ ಓವ್ಯುಲೇಷನ್ ಆಗಲ್ಲ, ಎಗ್ ರಿಲೀಸ್ ಆಗೋದಿಲ್ಲ, 6 monthsಗೆ ಒಂದ್ಸಲ ಪೀರಿಯಡ್ಸ್ ಆಗುತ್ತೆ, 4 monthsಗೆ ಒಂದ್ಸಲ ಪೀರಿಯಡ್ಸ್ ಆಗುತ್ತೆ, ಯಾವಾಗಲೂ ಮಧ್ಯದಲ್ಲಿ ಒಂದ್ಸಲ ಓವ್ಯುಲೇಷನ್ ಆಗಿರುತ್ತೆ, ಇಲ್ಲಾಂದ್ರಿಲ್ಲ. ಸೊ ದಟ್ ವಿಲ್ ಕಾಸ್ ಇನ್ಫರ್ಟಿಲಿಟಿ ಇನ್ ವಿಮೆನ್. ಸೊ ಮೇಲ್ಸಿಗೆ ಬಂದರೆ ಅವ್ರಿಗೂ ಅಷ್ಟೇ, ಇದೇ ಅನ್ಹೆಲ್ದಿ ಲೈಫ್ ಸ್ಟೈಲಿಂದ ದೇರ್ ಸ್ಪರ್ಮ್ ಕೌಂಟ್ ವಿಲ್ ರೆಡ್ಯೂಸ್. ಸೊ ಅಜೂಸ್ಪರ್ಮಿಯಾ ಅಂತ ಹೇಳ್ತೀವಿ ಅಥವಾ ಆಲಿಗೋಸ್ಪರ್ಮಿಯಾ ಅಂತ ಹೇಳ್ತೀವಿ, ಅದು ತುಂಬಾ ಕಾಮನ್. ನಾವು ಎಷ್ಟು ಸಲ ಇವಾಗ ಯಂಗ್ ಕಪಲ್ ದೇ ವಾಕ್ ಇನ್, ನಾವು ಫೀಮೇಲ್ಸಿಗೆ ಅವ್ರಿಗೆ ಕೊಡ್ತೀವಿ, ಇಬ್ರಿಗೂ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ರಿಗೂ ಇನ್ವೆಸ್ಟಿಗೇಷನ್ಸ್ ಬರ್ಕೊಡ್ತೀವಿ. ಬಟ್ ಹಸ್ಬೆಂಡ್ ಅಲ್ಲಿ ಇಲ್ಲ, ಫಸ್ಟ್ ನೀವು ಅವ್ರನ್ನ ಟ್ರೀಟ್ ಮಾಡಿ ಮೇಡಮ್, ದೆನ್ ಆಮೇಲೆ ನೋಡೋಣಂತೆ, ಒಂದು 6 months ಹೋಗಲಿ ಆಮೇಲೆ ನೋಡ್ತೀವಿ, ಹಂಗಲ್ಲ. ಸೊ ವೆನ್ ವಿ ಡೂ ಮೋಸ್ಟ್ ಆಫ್ ದ ಟೈಮ್ಸ್, ನಾ ಹೇಳಿದ್ನಲ್ಲ 40% ಆಫ್ ದ ಟೈಮ್ಸ್ ಮೆನ್ನಲ್ಲಿ 7 ಪ್ಯಾರಾಮೀಟರ್ಸಲ್ಲಿ ತುಂಬಾ ಡಿರೇಂಜ್ಮೆಂಟ್ ಇರುತ್ತೆ. ಸೊ ದೇ ಈಕ್ವಲಿ ಕಾಂಟ್ರಿಬ್ಯೂಟ್. ನೀವು ಒಬ್ಬರನ್ನೇ ಇವ್ಯಾಲ್ಯೂಯೇಟ್ ಮಾಡಿ ಟ್ರೀಟ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಸೊ ಇಬ್ರಿಗೂ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಈಗ ಇನ್ಫರ್ಟಿಲಿಟೀಸ್ ಇಶ್ಯೂಸ್ ಇತ್ತು ತುಂಬ ಜನಕ್ಕೆ ಅಂತ ಅಂದರೆ IVF ಟ್ರೀಟ್ಮೆಂಟ್ ಅಂತ ಏನಾದರೂ ನೀವು ಮಾಡ್ತೀರಾ ನಿಮ್ಮಲ್ಲಿ?
IVF ಇಲ್ಲ, ಐ ಆಮ್ ನಾಟ್ ಕ್ವಾಲಿಫೈಡ್ ಫಾರ್ IVF. IVF ಅಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ. ಸೊ ಇವಾಗ ಇನ್ಫರ್ಟಿಲಿಟಿ ಅಂದ ತಕ್ಷಣ ಎಲ್ಲರಿಗೂ IVF ಬೇಕಾಗಲ್ಲ. ಹಾರ್ಡ್ಲಿ ಮೇ ಬಿ 5 to 10% ಆಫ್ ದ ಕಪಲ್ಗೆ IVF ಟ್ರೀಟ್ಮೆಂಟ್, ದಟ್ಸ್ ಅ ಲಾಸ್ಟ್ ರಿಸಾರ್ಟ್. ಎಷ್ಟೊಂದು ಸಲ ಇವಾಗ ನಾವು ಜಸ್ಟ್ ಆ ಟೈಮಿಂಗ್ ಕರೆಕ್ಟ್ ಮಾಡೋದ್ರಲ್ಲಿ ಕೆಲವರಲ್ಲಿ ಥೈರಾಯ್ಡ್ ಇಶ್ಯೂಸ್ ಇರುತ್ತೆ, ಕೆಲವು ಹಸ್ಬೆಂಡ್ಸಲ್ಲಿ ಸ್ವಲ್ಪ ಶುಗರ್ ಜಾಸ್ತಿ ಇರುತ್ತೆ, ಮತ್ತು ಹ್ಯಾಬಿಟ್ಸ್ ಇವಾಗ ಸ್ಮೋಕಿಂಗ್, ಡ್ರಿಂಕಿಂಗ್ ಅದನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ ಮಾಡೋದ್ರಿಂದ ಅವ್ರ ಸ್ಪರ್ಮ್ ಕೌಂಟ್ ಇಂಪ್ರೂವ್ ಆಗುತ್ತೆ. ವಿಮೆನಲ್ಲೂ ಈ ಥೈರಾಯ್ಡ್, ಪ್ರೊಲ್ಯಾಕ್ಟಿನ್ ಅನ್ನೋ ಹಾರ್ಮೋನ್ಸ್ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ, ಅದನ್ನು ಅಡ್ಜಸ್ಟ್ ಮಾಡು. ಸೊ ಅದರಿಂದನೇ ನ್ಯಾಚುರಲ್ ಆ ಕಡೆ ಸ್ಮಾಲ್ ಟ್ವೀಕ್ಸ್ ಮಾಡೋದ್ರಿಂದ ಮೆನಿ ವಿಲ್ ಕನ್ಸೀವ್. ಅದಿಲ್ವಾ ವಿಲ್ ಗಿವ್ ಓವ್ಯುಲೇಷನ್ ಇಂಡಕ್ಷನ್ ಅಂತ, ಅಂದರೆ ಎಗ್ಸ್ ಬರಲಿಕ್ಕೆ ಕನ್ಸಿಸ್ಟೆಂಟ್ಲಿ ಎಗ್ ಪ್ರತಿ ತಿಂಗಳು ರಿಲೀಸ್ ಆಗಲಿಕ್ಕೆ ಟ್ಯಾಬ್ಲೆಟ್ ಕೊಡ್ತೀವಿ. ಸೊ ಅದು ಮಾಡ್ತೀವಿ. ದೆನ್ ದೇರ್ ಇಸ್ ನೆಕ್ಸ್ಟ್ ಸ್ಟೆಪ್ IUI ಅಂತ, ಅಂದರೆ ಸೆಮೆನ್ನ, ಹಸ್ಬೆಂಡ್ ಸೆಮೆನ್ನ ನಾವು ಡೈರೆಕ್ಟ್ ಹೆಂಡ್ತಿದ್ದು ಯುಟ್ರಸ್ ಒಳಗೆ ಇಂಜೆಕ್ಟ್ ಮಾಡ್ತೀವಿ. ಸೊ ಇಟ್ ಇಸ್ ಜಸ್ಟ್ IUI. ವೆರಿ ಫ್ಯೂ ಲೀಸ್ಟ್ ಪರ್ಸೆಂಟೇಜ್ ಆಫ್ ಕಪಲ್ಗೆ IVF ಬೇಕಾಗುತ್ತೆ. ಇನ್ಫರ್ಟಿಲಿಟಿ ಅಂದ ತಕ್ಷಣ ಎಲ್ಲರಿಗೂ IVF ಬೇಕು ಅಂತಲ್ಲ, ದೇರ್ ಆರ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸ್. ಇದೆಲ್ಲ ಫೇಲ್ ಆದಮೇಲೆ ದೆನ್ ದ ಲಾಸ್ಟ್ ರಿಸಾರ್ಟ್ ಇಸ್ ಇನ್ಫರ್ಟಿಲಿಟಿ, IVF. ಹಾಗಾದರೆ ಕಪಲ್ಸು ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಯಾವಾಗ ಭೇಟಿ ಮಾಡಬೇಕು? ಅಂದರೆ ಮದುವೆ ಆಗಿ ಎಷ್ಟು ವರ್ಷ ಆದಮೇಲೆ ಮಕ್ಕಳಾಗಿಲ್ಲ ಅಂದಾಗ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಬೇಕು? ಇವಾಗ ಮದುವೆ ಆಗಿ ಇಫ್ ದೇ ಆರ್ ಸ್ಟೇಯಿಂಗ್ ಫಾರ್ 1 year ಟುಗೆದರ್, 1 year ರೆಗ್ಯುಲರ್ ಸೆಕ್ಷುವಲ್ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಬಟ್ ಸ್ಟಿಲ್ ಏನು ಅಂದರೆ ಮಧ್ಯದಲ್ಲಿ ಏನು ಕಾಂಟ್ರಸೆಪ್ಷನ್ ಬ್ಯಾರಿಯರ್ ಮೆಥಡ್ ಆಗಲಿ ಏನು ಯೂಸ್ ಮಾಡಿಲ್ಲ, ಟೈಮಿಂಗ್ ಓವ್ಯುಲೇಷನ್ ಟೈಮಲ್ಲೂ ಅದನ್ನು ಲೆಕ್ಕ ಇಡ್ದಲೆ ರೆಗ್ಯುಲರ್ ಆಗಿ ಸೆಕ್ಷುವಲ್ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅಂದರೆ 1 year ಟ್ರೈ ಮಾಡಿದ್ರು ಪ್ರೆಗ್ನೆನ್ಸಿ ಆಗದಲ್ಲೇ ಇದ್ದಾಗ ದೇ ಶುಡ್ ಕನ್ಸಲ್ಟ್ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಆರ್ ಹೆಂಡ್ತಿದು ವುಮೆನ್ ಇನ್ ದ ಏಜ್ ಮೋರ್ ದೆನ್ 30-35 ಇದ್ದಾಗ 6 months ಟ್ರೈ ಮಾಡಿ, ಸೊ ದಟ್ 1 year ಇಂಟರ್ವಲ್ ವಿಲ್ ರೆಡ್ಯೂಸ್. ಸೊ 6 months ಟ್ರೈ ಮಾಡಿ ಏನೂ ಆಗ್ತಿಲ್ಲ, ಪ್ರೆಗ್ನೆನ್ಸಿ ನಿಲ್ತಿಲ್ಲ ಅಂದಾಗ ಯು ಹ್ಯಾವ್ ಟು ಕನ್ಸಲ್ಟ್ ಅ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಹಾಗಾದ್ರೆ ನಿಮ್ಮ ಪ್ರಕಾರ ಮದುವೆ ಆಗೋಕ್ಕೆ ಬೆಸ್ಟ್ ಏಜ್ ಯಾವುದು ಮ್ಯಾಮ್? ಇನ್ ಬಿಟ್ವೀನ್ ಯಾವ ಏಜ್ ಗ್ರೂಪಲ್ಲಿ ಮದುವೆ ಆದರೆ ಫರ್ಟಿಲಿಟಿ ಇಶ್ಯೂಸ್ ಬರೋದಿಲ್ಲ? ಸೊ ಐಡಿಯಲಿ ಸೊ 20 ಅನ್ನೋದು ತುಂಬಾ ಯಂಗ್ ಆಗುತ್ತೆ. ಸೊ ಐ ಫೀಲ್ ಅರೌಂಡ್ 25 to 30 ದಟ್ ಇಸ್ ದ ಐಡಿಯಲ್ ಟೈಮ್. ಸೊ 25 to 30 years ಅಲ್ಲಿ ನೀವು ಸೊ ಯು ವಿಲ್ ಬಿ ಮೆಚೂರ್ ಇನಫ್. ಆಲ್ಸೋ ನಿಮ್ದೆಲ್ಲ ಎಜುಕೇಶನ್ ಮುಗ್ದಿರತ್ತೆ, ಒಂದು ಕೆರಿಯರ್ ಅನ್ನೋದು ಒಂದು ಸ್ಟಾರ್ಟ್ ಆಗ್ತಿರತ್ತೆ, ಪ್ಲಸ್ ಯು ಆರ್ ಮೆಚೂರ್ ಆ ಟೈಮಲ್ಲಿ, ಅಂಡ್ ಎಗ್ಸ್ ಆರ್ ವೆಲ್ ಇನ್ ಗುಡ್ ಕಂಡೀಷನ್ ಆ ಟೈಮಲ್ಲಿ, ರಿಸರ್ವ್ ಚೆನ್ನಾಗಿರುತ್ತೆ. ಸೊ 25 to 35 ದಿಸ್ ಇಸ್ ದ ಐಡಿಯಲ್ ಟೈಮ್ ಟು ಪ್ಲಾನ್ ಯುವರ್ ಪ್ರೆಗ್ನೆನ್ಸಿ. ಯಾಕೆಂದ್ರೆ ಬರ್ತಾ ಬರ್ತಾ ಒವೇರಿಯನ್ ರಿಸರ್ವ್ ಅಂತ ಕೇಳಿರ್ಬೋದು. ಇವಾಗ ನಮ್ಮ ಬ್ಯಾಂಕಲ್ಲಿ ಹೆಂಗೆ ರಿಸರ್ವ್ ಬ್ಯಾಂಕಲ್ಲಿ ಇಷ್ಟು ದುಡ್ಡು ಇಟ್ಟಿರ್ತೀವಿ, ಅದೇ ತರ ಎವ್ರಿ ವುಮೆನ್ ಇಸ್ ಬಾರ್ನ್ ವಿತ್ ಸರ್ಟೇನ್ ನಂಬರ್ ಆಫ್ ಫಾಲಿಕಲ್ಸ್ ಇನ್ ಓವರೀಸ್. ಹುಟ್ಟಾನೆ ಡಿಸೈಡ್ ಆಗಿರುತ್ತೆ ಆ ಹೆಣ್ಮಗುವಿನ ಓವರೀಸ್ ಅಲ್ಲಿ ಇಷ್ಟು ಎಗ್ಸ್ ಇರುತ್ತೆ ಅಂತ. ಸೊ ಅದು ಯಾವಾಗ ಆ ಹೆಣ್ಮಗು ದೊಡ್ಡೋಳಾಗಿ ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಎವ್ರಿ ಸೈಕಲ್ ಫ್ಯೂ ಫಾಲಿಕಲ್ಸ್ ವಿಲ್ ಡೆವಲಪ್. ಅದ್ರಲ್ಲಿ ಫಾಲಿಕಲ್ ದೊಡ್ಡದಾಗಿ ಓವ್ಯುಲೇಷನ್ ಆಗುತ್ತೆ. 1 or 2 ಎಗ್ಸ್ ವಿಲ್ ರಿಲೀಸ್ ಇನ್ ಈಚ್ ಸೈಕಲ್. ಸೊ ನೀವು ಬರ್ತಾ 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 ಈಚ್ ಇಯರ್ ಆದಂಗೆ ಆ ಫಾಲಿಕಲ್ಸ್ ರಿಸರ್ವ್ ಕಡಿಮೆ ಆಗ್ತಾ ಬರುತ್ತೆ. ಅಂಡ್ ದಟ್ ವಿ ಕಾಂಟ್ ಗಿವ್ ಎಕ್ಸ್ಟರ್ನಲಿ. ಯು ಆರ್ ಬಾರ್ನ್ ವಿತ್ ಸರ್ಟನ್ ಫಾಲಿಕಲ್ಸ್, ದಟ್ ಇಸ್ ಜೆನೆಟಿಕ್ಸ್. ಸೊ ಆದಷ್ಟು 25 to 35 ಅಲ್ಲಿ ಆದ್ರೆ ಒಳ್ಳೇದು. ಇನ್ ಬರ್ತಾ ಏಜ್ ಆಗ್ತಾ ಹೋದಂಗೆ ನಿಂದ ರಿಸರ್ವ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕಡಿಮೆ ಆಗ್ತಾ ಹೋದಾಗ ಓವ್ಯುಲೇಷನ್ ಜಾಸ್ತಿ ಆಗಲ್ಲ. ಸ್ಟಿಮ್ಯುಲೇಟ್ ಮಾಡಿದ್ರು ದೇರ್ ಇಸ್ ನಥಿಂಗ್, ಓವರೀಸ್ ಖಾಲಿ ಇರುತ್ತೆ. ಸೊ ನಮ್ಗೆ ಹೆಲ್ದಿ ಫಾಲಿಕಲ್ಸ್ ಬರಲ್ಲ, ಅಥವಾ ನಂಬರ್ಸ್ ಡಿಕ್ರೀಸ್ ಆಗುತ್ತೆ. ಓಕೆ, ಈಗ ಮೆಚೂರ್ ಆದಮೇಲೆ ಅಂತ ಪೀರಿಯಡ್ಸ್ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದ್ರಿ. ಈಗಿನ ಕಾಲದಲ್ಲೂ ಮೆಚೂರ್ ಆದಮೇಲೆ ಪೀರಿಯಡ್ಸ್ ಆದಮೇಲೆ ಹೊರಗಡೆ ಇರೋದು, ಮನೆಯಿಂದ ಹೊರಗಡೆ ಇಡೋದು, ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಮ್ಯಾಮ್. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಇವಾಗಿಂದ ಅರ್ಬನ್ ಸಿಟೀಸ್ ಅಲ್ಲಿ ಅಷ್ಟೊಂದಿಲ್ಲ, ಮೇ ಬಿ ರೂರಲ್ ಅಲ್ಲಿ ಇರ್ಬೋದು, ಯಾರು ಮುಟ್ಟೋ ಹಾಗಿಲ್ಲ ಹೊರಗಡೆ ಅದೆಲ್ಲ. ಸೊ ದಟ್ ದೇ ಫಾಲೋ. ಇವಾಗ ಅಷ್ಟು ಎಲ್ಲರೂ ಇವಾಗ ತಾಯಂದಿರೆಲ್ಲ ಎಜುಕೇಟೆಡ್ ಆಗಿದ್ದಾರೆ. ಸೊ ಅವ್ರ ಹೆಣ್ಮಕ್ಳಿಗೆ ಮೇ ಬಿ ವಾಟ್ ದೇ ಎಕ್ಸ್ಪೀರಿಯನ್ಸ್ ದೇ ಡೋಂಟ್ ವಾಂಟ್ ಟು ಗಿವ್ ದ ಸೇಮ್ ಎಕ್ಸ್ಪೀರಿಯನ್ಸ್ ಫಾರ್ ದೇರ್ ಡಾಟರ್ಸ್. ಸೊ ಅದು ಆದಷ್ಟು ಕಡಿಮೆ ಆಗಿದೆ. ಬಟ್ ಮೇ ಬಿ ಕೆಲವು ಸೆಟ್ ಆಫ್ ಕಮ್ಯುನಿಟಿಯಲ್ಲಿ ಅದು ಇನ್ನೂ ಫಾಲೋ ಆಗ್ತಿದೆ. ಬಟ್ ಅರ್ಬನ್ ನಾವು ಅಷ್ಟು ನೋಡೋದಿಲ್ಲ. ಓಕೆ, ಅವಾಗಿನ ಕಂಪೇರ್ ಮಾಡಿದ್ರೆ ಇವಾಗ ಬೇಗನೆ ಗರ್ಲ್ಸ್ ಮೆಚೂರ್ ಆಗ್ತಾರೆ. ಇದು ಫುಡ್ ಹ್ಯಾಬಿಟ್ ಅಥವಾ ಬೇರೆ ಯಾವ್ದಾದ್ರು ಕಾರಣಗಳಿಂದ ಇದಾಗ್ತಾ ಇದೆಯಾ? ಡೆಫಿನೆಟ್ಲಿ. ಅವಾಗೆಲ್ಲ ಈಗೊಂದು 10-15 years ಕೆಳಗೆ ಅವ್ರ 20 years ಕೆಳಗೆಲ್ಲ ಏಜ್ ಆಫ್ ಮೆನಾರ್ಕಿ ಅಂದ್ರೆ ಯಾವ ಪೀರಿಯಡ್ ಸ್ಟಾರ್ಟ್ ಆಗೋದು 11 to 15 years ಅಂತ ಹೇಳ್ತಿದ್ವಿ. ನಾವು ದಟ್ ಏಜ್ ಹಸ್ ರೆಡ್ಯೂಸ್ ಟು 9 years, ಸಮ್ಟೈಮ್ಸ್ 8.5 to 11 years. ಆ ಟೈಮಲ್ಲಿ ಎಲ್ಲ ಅಂದ್ರೆ ಹಾರ್ಡ್ಲಿ 3rd standard 4th standard ಹೆಣ್ಮಕ್ಳಿಗೆಲ್ಲ ಬೇಗನೆ ಮೆನಾರ್ಕಿ ಆಗ್ತಿದೆ. ಇದಕ್ಕೆ ಕಾರಣ ಡೆಫಿನೆಟ್ಲಿ ಲೈಫ್ ಸ್ಟೈಲ್, ಮತ್ತೆ ನಾವು ತಿನ್ನುವಂತ ಫುಡ್. ನಾವೇನೇ ಹೆಲ್ದಿ ಫುಡ್ ತಿಂದ್ರು ಅದ್ರಲ್ಲಿ ಎಷ್ಟು ಪೆಸ್ಟಿಸೈಡ್ಸ್ ಯೂಸ್ ಮಾಡಿರ್ತಾರೆ, ಇವನ್ ಅದಕ್ಕೆಲ್ಲ ಎಗ್ಸ್ ಇದರಲ್ಲೆಲ್ಲ ಹಾರ್ಮೋನ್ಸ್ ಯೂಸ್ ಮಾಡಿರ್ತಾರೆ. ಸೊ ಆಲ್ ದಿಸ್ ಫುಡ್ ಫ್ಯಾಕ್ಟರ್ ನಮ್ಮ ಹೆಲ್ದಿ ಲೈಫ್ ಮತ್ತು ಪೊಲ್ಯೂಷನ್ ಇದರಿಂದೆಲ್ಲ ಥಿಂಗ್ಸ್ ಆರ್ ಅಫೆಕ್ಟಿಂಗ್. ಸೊ ಬೇಗನೆ ಇನ್ನು ಆ ಹೆಣ್ಮಗುಗೆ ಮೆಚುರಿಟಿ ಬರೋದು ಇದಾಗೋ ಮುಂಚೆನೆ ಶಿಲ್ ಸ್ಟಾರ್ಟ್ ಫೇಸಿಂಗ್ ದಿಸ್ ಇದೆಲ್ಲ ಮೆನಾರ್ಕಿ ಎಲ್ಲ ಶುರು ಆಗಿ ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತೆ.
ಓಕೆ. ಮ್ಯಾಮ್ ನೀವು ಆಸ್ ಎ ಗೈನಕಾಲಜಿಸ್ಟ್ ಈಗ ಬ್ರೆಸ್ಟ್ ಪೇನ್ ಇದೆ, ಲೈಕ್ ಟ್ಯೂಮರ್ ಆಗಿದೆ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಬರ್ತಾರಲ್ಲ, ಈ ರೀತಿ ಪೇಷಂಟ್ಸ್ ಬಂದಾಗ ನೀವು ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ತೀರಾ ಅಥವಾ ಡೈರೆಕ್ಟ್ ಆಗಿ ಆನ್ಕಾಲಜಿಸ್ಟ್ನ ಕನ್ಸಲ್ಟೇಷನ್ ಮಾಡಿ ಬ್ರೆಸ್ಟ್ ಪೇನ್ ಇದ್ದಾಗ ಅಂತ ಹೇಳ್ತೀರಾ? ಇಲ್ಲ ಪೇನ್, ಇವಾಗ ಕ್ಯಾನ್ಸರ್ ಎಲ್ಲ ಪೇನ್ ಇರೋದಿಲ್ಲ, ದೇ ಆರ್ ಯೂಶಲಿ ಪೇನ್ಲೆಸ್ ಲಂಪ್ ಆಗಿ ಕಾಣಿಸ್ಕೊಳತ್ತೆ. ಬಟ್ ಈ ಮೆನಿ ಆಫ್ ದ ಟೈಮ್ಸ್ ದೇ ಡೂ ಕಮ್ ಟು ಗೈನಕಾಲಜಿಸ್ಟ್ ಹತ್ರ ಬರ್ತಾರೆ, ಇದೆಲ್ಲ ಏನೋ ಈಗ ಸಡನ್ ಆಗಿ ಏನೋ ಲಂಪ್ ತರ ಸಿಕ್ತಿದೆ, ಇಷ್ಟ ದಿನ ಇರ್ಲಿಲ್ಲ, ಅಬ್ನಾರ್ಮಲ್ ನಿಪ್ಪಲ್ ಡಿಸ್ಚಾರ್ಜ್ ಇದೆ, ಮತ್ತೆ ಸ್ಕಿನ್ ನಲ್ಲಿ ಬ್ರೆಸ್ಟ್ ಸ್ಕಿನ್ ನಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅಂತ ಬಂದಾಗ ಫಸ್ಟ್ ಡೆಫಿನೆಟ್ಲಿ ವಿ ಡೂ ಎಕ್ಸಾಮಿನ್. ಅದು ಎಕ್ಸಾಮಿನ್ ಮಾಡಿ ಕೆಲವು ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬೇಕಾಗತ್ತೆ, ಸೋನೋ ಮ್ಯಾಮೋಗ್ರಫಿ ಇದನ್ನೆಲ್ಲ ಮಾಡಿಸಿ ಆಮೇಲೆ ಅದ್ರಲ್ಲಿ ಏನಾದ್ರೂ ಚೇಂಜಸ್, ಏನಾದ್ರೂ ಸಸ್ಪಿಷಿಯಸ್ ಆಫ್ ಮ್ಯಾಲಿಗ್ನೆನ್ಸಿ ಫೀಚರ್ಸ್ ಏನಾದ್ರೂ ಇದ್ರೆ ಅವಾಗ ದೆನ್ ವಿ ಸೆಂಡ್ ಫಾರ್ ಆಂಕಾಲಜಿಸ್ಟ್ ಫಾರ್ ಅ ಬಯೋಪ್ಸಿ ಅಂಡ್ ಅವ್ರ ಮುಂದಿಂದ ನೋಡ್ಕೊಳ್ತಾರೆ. ಸೊ ಒಂದು ಎಲ್ಲರೂ ದೇ ಶುಡ್ ಹ್ಯಾವ್ ಇನ್ ಮೈಂಡ್ ಅಂದ್ರೆ ಬ್ರೆಸ್ಟ್ ಎಕ್ಸಾಮಿನೇಷನ್ ಆಸ್ ಅರ್ಲಿ as 25 years ಇಂದಾನೆ ಯು ಶುಡ್ ಸ್ಟಾರ್ಟ್. ಅಂದ್ರೆ ಪ್ರತಿ ತಿಂಗಳು ಪೀರಿಯಡ್ಸ್ ಆದ ನಂತರ ಆ ಟೈಮಲ್ಲಿ ಬ್ರೆಸ್ಟ್ ನ ಮೇಲೆ ಹಾರ್ಮೋನಲ್ ಎಫೆಕ್ಟ್ ಕಮ್ಮಿ ಇರುತ್ತೆ. ಸೊ ಆ ಟೈಮಲ್ಲಿ ಒನ್ಸ್ ಅ ಮಂತ್ ಜಸ್ಟ್ ಕೂತ್ಕೊಂಡು ಮಲ್ಕೊಂಡಾಗ ಆರ್ ಇನ್ ಫ್ರಂಟ್ ಆಫ್ ಮಿರರ್ ವಿತ್ ದ ಹೆಲ್ಪ್ ಆಫ್ ಪಾಮ್ ಆಫ್ ದ ಹ್ಯಾಂಡ್ ಒಂದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಪ್ರತಿ ತಿಂಗಳು ನೋಡ್ಕೊಂಡಾಗ ಏನಾದ್ರೂ ಚೇಂಜಸ್ ಇದ್ದಾಗ ಬೇಗನೆ ಗೊತ್ತಾಗತ್ತೆ. ಇವಾಗ ಎಷ್ಟೊಂದ್ಸಲ ಅದು ಆಸ್ ಐ ಟೋಲ್ಡ್ ಯು ಮ್ಯಾಲಿಗ್ನೆನ್ಸಿ ಅಂದ್ರೆ ಕ್ಯಾನ್ಸರ್ ಕಂಡೀಷನ್ ಪೇನೇ ಕಾಸ್ ಮಾಡೋದಿಲ್ಲ. ಸೊ ಸಣ್ಣದಾಗಿ ಲಂಪ್ ಬೆಳ್ಕೊಂಡು ದೊಡ್ಡದಾಗಿ ಅದ್ ಒಳಗೆ ಏನು ಪೇನ್ ಇಲ್ಲ ಅಂದ್ರೆ ಯಾರಿಗೂ ಏನು ಗೊತ್ತಾಗೋದಿಲ್ಲ. ಸೊ ಅದು ಜಾಸ್ತಿ ಅಡ್ವಾನ್ಸ್ ಸ್ಟೇಜಿಗೆ ಹೋಗಿ ಅವಾಗ ಸ್ಕಿನ್ ಚೇಂಜಸ್ ಕಾಣಿಸ್ಕೊಂಡಾಗ, ನಿಪ್ಪಲ್ ಡಿಸ್ಚಾರ್ಜ್ ಕಾಣಿಸ್ಕೊಂಡಾಗ ಅವಾಗ ಬರ್ತಾರೆ. ಸೊ ಅಡ್ವಾನ್ಸ್ ಸ್ಟೇಜಿಗೆ ಹೋದ್ರೆ ಟ್ರೀಟ್ಮೆಂಟ್ ಆಲ್ಸೋ ವಿಲ್ ಬಿ ವೆರಿ ಕಾಂಪ್ಲಿಕೇಟೆಡ್, ಮೆನಿ ಟೈಮ್ಸ್ ಕಂಪ್ಲೀಟ್ ಕ್ಯೂರೆನ್ಸ್ ಇರೋದಿಲ್ಲ. ಸೊ ಸ್ಟಾರ್ಟ್ ಎಕ್ಸಾಮಿನಿಂಗ್ ಯೋರ್ ಬ್ರೆಸ್ಟ್ ಆಸ್ ಲೈಕ್ ಎವ್ರಿ ಮಂತ್. ಸೊ ಏನೇ ಸಣ್ಣ ಪುಟ್ಟ ಇದ್ರೂ ಗೊತ್ತಾಗತ್ತೆ. ಬೇಗ ಗೊತ್ತಾದ್ರೆ ಬೇಗನೆ ಟ್ರೀಟ್ಮೆಂಟ್ ಲೈಕ್ ಕಂಪ್ಲೀಟ್ ಕ್ಯೂರಬಲ್ ಟ್ರೀಟ್ಮೆಂಟ್ ಇರುತ್ತೆ. ಆ ಎಕ್ಸಿಷನ್ ಇಂದ ಮತ್ತೆ ಕೀಮೋ ಇದೆಲ್ಲ ಬೇಗನೆ ವರ್ಕ್ ಆಗುತ್ತೆ. ಓಕೆ. ಈಗ ಕ್ಯಾನ್ಸರ್ ಬರಬಾರ್ದು ಅನ್ನೋದಕ್ಕೆ ವ್ಯಾಕ್ಸಿನ್ಸ್ ಅಥವಾ ಏನಾದರೂ ಬೇರೆ ಥರ? ಕ್ಯಾನ್ಸರ್ ಬರಬಾರ್ದು ಅನ್ನೋದಕ್ಕೆ ಒಂದು ಸರ್ವೈಕಲ್ ಕ್ಯಾನ್ಸರ್ ಮಾತ್ರ, ಬ್ರೆಸ್ಟ್ ಕ್ಯಾನ್ಸರ್ ಬರೋದಿಲ್ಲ, ಯಾಕಂದ್ರೆ ಕಾರಣ ಬೇರೆ ಬೇರೆ ಇರುತ್ತೆ ಬೇರೆ ಬೇರೆ ಕ್ಯಾನ್ಸರ್ಗೆ. ಸೊ ಕ್ಯಾನ್ಸರ್ ಹೆಡ್ ಟು ಟೋ ಯಾವುದೇ ಆರ್ಗನ್ ಇಂದು ಕ್ಯಾನ್ಸರ್ ಸಹ ಬರ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್, ಗರ್ಭಕಂಠ ಅಂತ ಹೇಳ್ತೀವಲ್ಲ, ದಟ್ ಇಸ್ ಕಾಸ್ಡ್ ಬೈ ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದ್ರಿಂದ ಕಾಣಿಸುತ್ತೆ. ಸೊ ಆ ವೈರಸ್ ಇಟಿಯಾಲಜಿ ಇರೋದ್ರಿಂದ ನಾವು ಸೈಂಟಿಫಿಕಲಿ ವ್ಯಾಕ್ಸಿನ್ ಹ್ಯಾಸ್ ಬಿನ್ ಡೆವಲಪ್ಡ್. ಸೊ ಅದನ್ನ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಬಾಡಿಯಲ್ಲ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ವೆನ್ ದಟ್ ಇನ್ಫೆಕ್ಷನ್, ಹ್ಯೂಮನ್ ಪ್ಯಾಪಿಲೋಮಾ HPV ಇನ್ಫೆಕ್ಷನ್ ಎಲ್ಲರಲ್ಲೂ ಇರುತ್ತೆ. ಸೊ ಆ ವೈರಸ್ ಅಲ್ಲಿ ಹಲವಾರು ತರದ ಸ್ಟ್ರೈನ್ಸ್ ಇರುತ್ತೆ. ಸೊ ಹೈ ರಿಸ್ಕ್ ಸ್ಟ್ರೈನ್ಸ್ ಬಾಡಿಯಲ್ಲಿ ತುಂಬಾ ವರ್ಷಗಳ ಕಾಲ ಉಳ್ಕೊಂಡಾಗ ಮತ್ತೆ ಆ ವ್ಯಕ್ತಿಯ ಇಮ್ಯುನಿಟಿ ಕಡಿಮೆ ಆದಾಗ, ಸೊ ಅವಾಗ ಇಟ್ ವಿಲ್ ಸ್ಟಾರ್ಟ್ ಆಕ್ಟಿಂಗ್ ಆನ್ ದ ಸರ್ವಿಕ್ಸ್ ಅಂಡ್ ಚೇಂಜಸ್ ಆಗುತ್ತೆ, ಅವಾಗ ಕ್ಯಾನ್ಸರ್ ಆಗಿ ಡೆವಲಪ್ ಆಗುತ್ತೆ. ಸೊ ವೆನ್ ವ್ಯಾಕ್ಸಿನೇಷನ್ ಇಸ್ ಗಿವನ್, ಆಂಟಿಬಾಡೀಸ್ ಅದಿನ್ನು ಇನ್ಫೆಕ್ಷನ್ ಆಗೋ ಮುಂಚೆನೆ ಆಂಟಿಬಾಡೀಸ್ ಇರುತ್ತೆ ಬಾಡಿಯಲ್ಲಿ. ಸೊ ಅದು ಯಾವಾಗ ವೆಜನಲ್ ಇನ್ಫೆಕ್ಷನ್, ಸರ್ವೈಕಲ್ ಇನ್ಫೆಕ್ಷನ್, ಇವಾಗ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಂದ ಅದು ಸ್ಪ್ರೆಡ್ ಆಗೇ ಆಗುತ್ತೆ. ಸೊ ಆ ಟೈಮಲ್ಲಿ ಇಮಿಡಿಯೇಟ್ಲಿ ಇಟ್ ವಿಲ್ ಫೈಟ್ ವಿತ್ ದಟ್ ಅಂಡ್ ಇಟ್ ವಿಲ್ ನ್ಯೂಟ್ರಲೈಸ್. ಸೊ ವ್ಯಾಕ್ಸಿನ್ ತಗೊಳ್ಳೋದು ಸರ್ವೈಕಲ್ ಕ್ಯಾನ್ಸರ್ಗೆ ತುಂಬಾನೇ ಹೆಲ್ಪ್ಫುಲ್. ಮ್ಯಾಮ್ ಗೈನಕಾಲಜಿಸ್ಟ್ನ ಯಾವಾಗ ಮೀಟ್ ಮಾಡಬೇಕು? ಇವಾಗ ಪ್ರೆಗ್ನೆನ್ಸಿ ಆಯಿತು, ಮಗು ಆಯಿತು ಅಂದರೆ ಸ್ಟಾಪ್ ಮಾಡಿಬಿಡೋದಾ ಅಥವಾ ನಿಮ್ಮದು ಅವಶ್ಯಕತೆ ನಮ್ಮ ಹೆಲ್ತಿಗೆ ಯಾವಾಗಿರುತ್ತೆ? ಇವಾಗ ಪ್ರೆಗ್ನೆನ್ಸಿ ಆಯ್ತು ಅಂತಲ್ಲ, ಇನಿಷಿಯಲ್ ಇವಾಗ ಸ್ಟಾರ್ಟಿಂಗ್ ಇಂದನೂ ಇರುತ್ತೆ. ಪೀರಿಯಡ್ ಸ್ಟಾರ್ಟ್ ಆದ ಮೆನಾರ್ಕೆ ಅಟೆಂಡ್ ಆಗ್ತಾರಲ್ಲ, ಅಡೋಲೆಸೆಂಟ್, ಅವಾಗ್ಲೇನೆ ಒಂದ್ಸಲ ಗೈನಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ ಈ ಮೆನ್ಸ್ಟ್ರಲ್ ಹೆಲ್ತ್ ಬಗ್ಗೆ, ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ, ಮೆನ್ಸ್ಟ್ರಲ್ ಸೈಕಲ್ಸ್ ಅಂದ್ರೆ ಏನು, ಯಾವಾಗ ಅದು ನಾರ್ಮಲ್, ಯಾವಾಗ ಅಬ್ನಾರ್ಮಲ್, ಎಷ್ಟು ತಿಂಗಳು ಡಿಲೇ ಆದ್ರೆ ಅದು ಅಬ್ನಾರ್ಮಲ್, ಮತ್ತ ಎಷ್ಟು ಫ್ರೀಕ್ವೆಂಟ್ಲಿ ಆದ್ರೆ, ಇವಾಗ 10-15 ದಿನಕ್ಕೆ ಆದ್ರೆ ಅದು ನಾರ್ಮಲ್. ಸೊ ಮೆನ್ಸ್ಟ್ರಲ್ ರೆಗ್ಯುಲಾರಿಟಿ ಬಗ್ಗೆ ತಿಳ್ಕೊಳ್ಲಿಕ್ಕೆ, ಹೈಜೀನ್ ಬಗ್ಗೆ ಇದೆಲ್ಲ ತಿಳ್ಕೊಳ್ಲಿಕ್ಕೆ ಒಂದ್ಸಲ ಸ್ಟಾರ್ಟಿಂಗ್ ಪೀರಿಯಡ್ ಸ್ಟಾರ್ಟ್ ಆದಾಗ, ಮೆನಾರ್ಕೆ ಅಟೆಂಡ್ ಆದಾಗ ಆ ಏಜ್ ಅಲ್ಲಿ ಒಂದ್ಸಲ ಕನ್ಸಲ್ಟ್ ಮಾಡೋದು ಒಳ್ಳೇದು. ಇನ್ನೊಂದು, ಮದ್ವೆ ಆಗೋ ಟೈಮಲ್ಲಿ, ಮದ್ವೆ ಆಗಿ ಪ್ರೆಗ್ನೆನ್ಸ್ ಆದ್ಮೇಲೆನೆ ಬರೋದಲ್ಲ, ಮದ್ವೆ ಆಗೋ ಮುಂಚೆನೆ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ. ಸೊ ಬಿಫೋರ್ ಕನ್ಸೀವಿಂಗ್ಗೆ ಒಂದ್ಸಲ, ಅಥವಾ ಇವನ್ ಮದ್ವೆ ಆಗೋ ಮುಂಚೆನೆ ಒಂದ್ಸಲ ಬಂದು ಕಾಂಟ್ರಸೆಪ್ಷನ್ ಅಂದ್ರೆ ಏನು, ಬಿಕಾಸ್ ಎಲ್ಲರೂ ಮದ್ವೆ ಆಗೋದು ಏನು ಮಗು ಮಾಡ್ಕೊಳ್ಲಿಕ್ಕೆ ಅಂತಲ್ಲ, ಮದ್ವೆ ಆಗಿ ಫಸ್ಟ್ ದೇ ವಾಂಟ್ ಟು ಗೆಟ್ ಟು ನೋ ಈಚ್ ಅದರ್, ಕೆಲವೊಂದ್ ಸ್ವಲ್ಪ ಸ್ಟೆಬಿಲಿಟಿ ಆ ರಿಲೇಶನ್ಶಿಪ್ ಅಲ್ಲಿ ಬಂದ ಮೇಲೆ ದೆನ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದು ಒಳ್ಳೇದು. ಸೊ ಆ ಟೈಮಲ್ಲಿ ಯಾವ ತರ ನಾವು ಕಾಂಟ್ರಸೆಪ್ಷನ್ ಯೂಸ್ ಮಾಡಬೇಕು, ಹೌ ಟು ಗೋ ಅಬೌಟ್ ಇಟ್ ಅಂತ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಲಿಕ್ಕೆ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಇನಿಷಿಯಲ್ ಅದಕ್ಕೆ ಒಂದ್ಸಲ ಕನ್ಸಲ್ಟ್ ಮಾಡಿದ್ರೆ ಒಳ್ಳೇದು. ಮತ್ತೆ ಇವನ್ ಬಿಫೋರ್ ಬಿಕಮಿಂಗ್ ಪ್ರೆಗ್ನೆಂಟ್ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅನ್ನಲ್ಲ, ಅದಕ್ಕೆ ಬರ್ಬೇಕು. ಯಾಕಂದ್ರೆ ಕೆಲವರಲ್ಲಿ ತುಂಬಾ ವರ್ಷದಿಂದ ಅವರಿಗೆ ಡಯಾಬಿಟಿಸ್ ಇರುತ್ತೆ ಅಥವಾ BP ಇರುತ್ತೆ. ಇವಾಗ ಯಂಗ್ ಇರೋರು ಯಾರು ಏನು ಸುಮ್ಮನೆ ಶುಗರ್ ಟೆಸ್ಟ್ ಮಾಡ್ಕೊಳ್ಲಿಕ್ಕೆ ಹೋಗೋದಿಲ್ಲ. 25 years ಇರ್ಬೋದು, ನನಗೇನಾಗಿದೆ, ಆರಾಮಾಗಿದ್ದೀನಿ, ಏನು ಹೆಲ್ತ್ ಚೆಕ್ಅಪ್ ಮಾಡ್ಸೇ ಇರೋದಿಲ್ಲ. ಸೊ ಎಷ್ಟೊಂದ್ಸಲ ನಾವು ಇನ್ಸಿಡೆಂಟ್, ಅವ್ರು ಪ್ರೆಗ್ನೆಂಟ್ ಆದ್ಮೇಲೆ ಬರ್ತಾರಲ್ಲ, ಅವಾಗ ಗೊತ್ತಾಗತ್ತೆ ಅವ್ರಿಗೆ BP ಇದೆ, ಶುಗರ್ ಇದೆ, ಅಥವಾ ಅನಿಮಿಯಾ, ಹಿಮೋಗ್ಲೋಬಿನ್ ಲೆವೆಲ್ಸ್ ತುಂಬಾನೇ ಕಮ್ಮಿ ಇದೆ, ಅಥವಾ ಬೇರೆ ಇನ್ನೇನೋ ಕಾಯಿಲೆ ಇದೆ ಅನ್ನೋದು ಅವಾಗ ಗೊತ್ತಾಗುತ್ತೆ. ದೆನ್ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಕ್ಕೆ, ಅಥವಾ ಆ ಪ್ರೆಗ್ನೆನ್ಸಿನ
ಹೇಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಆಲ್ವೇಸ್ ಪ್ರೀ ಕನ್ಸೆಪ್ಷನ್ ಅಲ್ಲಿ ಬಂದು ಏನೇನಿದೆ ಒಂದ್ಸಲ ಹಸ್ಬೆಂಡ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಂಡು, ವೈಫು ಫುಲ್ ಕಂಪ್ಲೀಟ್ ಹೆಲ್ತ್ ಚೆಕ್ ಮಾಡಿಸ್ಕೊಂಡು, ಸೊ ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಷನ್, ಈ ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಷನ್ ತಗೊಳ್ಳೋದ್ರಿಂದ ಸುಮಾರು ತರದ ಮಗುವಿನ ನರದ ಅನಾಮಲಿನ ಪ್ರಿವೆಂಟ್ ಮಾಡ್ಬೋದು. ಮತ್ತೆ ಮಗುವಿನ ಬೆಳವಣಿಗೆ ಚೆನ್ನಾಗಿರುತ್ತೆ. ನೀವು ಪ್ರೆಗ್ನೆಂಟ್ ಆದ್ಮೇಲೆ ಸ್ಟಾರ್ಟ್ ಮಾಡೋದಕ್ಕಿಂತ ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಸ್ಟಾರ್ಟ್ ಮಾಡಿದ್ರೆ, ಸೊ ಆ ಟೈಮಲ್ಲಿ ಫೋಲಿಕ್ ಕೆಲವು ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡೋದು ದಟ್ ಇಸ್ ಬೆಟರ್. ಸೊ ಎನಿವೇಸ್ ಪ್ರೆಗ್ನೆಂಟ್ ಆದಾಗ ಗೈನಕಾಲಜಿಸ್ಟ್ ನ ಬೇಡ ಅಂದ್ರೂ ಯಾರು ಬಂದೇ ಬರ್ತಾರೆ, ಮೀಟ್ ಆಗ್ತಾರೆ. ಸೊ ಅದಾದ ನಂತರ ಇವಾಗ ನಾ ಹೇಳಿದ್ನಲ್ಲ, ಇಂಟರ್ ಪ್ರೆಗ್ನೆನ್ಸಿ ಗ್ಯಾಪ್ ಇರ್ಬೇಕು 2 years. ಎಷ್ಟೊಂದ್ ಜನ ನಾವ್ ಏನೇ ಹೇಳಿ ಕಳ್ಸಿದ್ರು ಸ್ಟಿಲ್ ಪ್ರೆಗ್ನೆನ್ಸಿ ಆಗಿ ಇಲ್ಲ ಮೇಡಮ್ ಬಂದಿದ್ದೀನಿ, ನಮಗೆ ಬೇಡ, ಇನ್ನು ಮಗು ಸಣ್ಣದಿದೆ, ಇವಾಗ ಐ ವಾಂಟ್ ಟರ್ಮಿನೇಷನ್, ಇನ್ನೊಂದ್ 2 ವರ್ಷ ಬಿಟ್ಟು ಬರ್ತೀನಿ ಅಂತ. ಹಂಗ್ ಬರೋದ್ಕಿಂತಾನೆ ಮುಂಚೆನೆ ಮಗು ಆಯ್ತು 3-4 months ಆಯ್ತು, ಅವಾಗ್ಲೇನೆ ಒಂದ್ಸಲ ಬಂದು ಕಾಂಟ್ರಾಸೆಪ್ಷನ್ ಬಗ್ಗೆ ಡಿಸ್ಕಸ್ ಮಾಡಿ, ಆಪ್ಷನ್ಸ್ ಏನಿದೆ ತಿಳ್ಕೊಂಡು, ಸೊ ಗೋ ಬ್ಯಾಕ್ ಹೋಮ್, ಡಿಸ್ಕಸ್ ವಿತ್ ಯೋರ್ ಪಾರ್ಟ್ನರ್. ಸೊ ಕಾಂಟ್ರಾಸೆಪ್ಷನ್ ಇಂಟರ್ವಲ್ ಟೆಂಪರರಿ ಅದನ್ನ ಯೂಸ್ ಮಾಡಿ. ಸೊ ಮಗು ಎಲ್ಲ ಆಯ್ತು, ಎಲ್ಲ ಫ್ಯಾಮಿಲಿ ಕಂಪ್ಲೀಟ್ ಆಯ್ತು, ಪರ್ಮನೆಂಟ್ ಮೆಥಡ್ ಆಫ್ ಸ್ಟೆರಿಲೈಸೇಷನ್ ಮಾಡಿಸಿ ಆಯ್ತು. ಬಟ್ ಸ್ಟಿಲ್ ಆಫ್ಟರ್ ನಾ ಹೇಳಿದ್ನಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಮಗು ಎಷ್ಟೇ ಮಕ್ಳಿರ್ಲಿ, ಸ್ಟೆರಿಲೈಸೇಷನ್ ಆಗಿದೆಯೋ ಬಿಟ್ಟಿದ್ಯೋ, ಆಫ್ಟರ್ 30 years ಪ್ಯಾಪ್ಸ್ಮಿಯರ್ ಮಾಡಿಸ್ಕೊಳ್ಬೇಕು. ಅವ ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಬೇಗ ಡಿಟೆಕ್ಷನ್. ಇವಾಗ ಎಷ್ಟೊಂದ್ ಜನಕ್ಕೆ HPV ವ್ಯಾಕ್ಸಿನ್ ಬಗ್ಗೆ ಗೊತ್ತಿರೋದಿಲ್ಲ, ಇವಾಗ ಗೊತ್ತಾಗುತ್ತೆ. ಆಲ್ರೆಡಿ ನಾವು ದೇರ್ 35-40, ಅವಾಗ ಏನು ನಾವು ವಾಪಸ್ ಹಿಂದೆ ಹೋಗಿ ಹಾಕ್ಸ್ಕೊಳಕ್ ಬರೋದಿಲ್ಲ. ಇವಾಗ ಹಾಕಿಸ್ಕೊಂಡ್ರು ಅಷ್ಟೇ ಅದ್ರದ್ದು ಎಫಿಕಸಿ ಇರೋದಿಲ್ಲ. ಸೊ ಹಾಗಾಗಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ಯಾಪ್ಸ್ಮಿಯರ್ ಮಾಡಿಸ್ಕೊಳ್ಬೇಕು. ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಒನ್ಸ್ ಇನ್ 3 years, ಒಂದು ಓವರ್ ಆಲ್ ಹೆಲ್ತ್ ಚೆಕ್ಅಪ್, ಒಂದು ಸ್ಕ್ರೀನಿಂಗ್ ಅಲ್ಟ್ರಾಸೌಂಡ್. ಕೆಲವು ಓವೇರಿಯನ್ ಸಿಸ್ಟ್ ಅಥವಾ ಓವೇರಿಯನ್ ದೊಡ್ಡ ದೊಡ್ಡ ಟ್ಯೂಮರ್ಸ್ ಅದು ಗೊತ್ತೇ ಆಗೋದಿಲ್ಲ, ಬಿಕಾಸ್ ಓವರ್ ಈಸ್ ಇನ್ಸೈಡ್, ಇದು ಹೊಟ್ಟೆ ಒಳಗಿರುತ್ತೆ. ಅಟ್ಲೀಸ್ಟ್ ಗರ್ಭಕಂಠದ ಏನಾದ್ರು ಆದ್ರೆ ಅದು ಅಬ್ನಾರ್ಮಲ್ ಡಿಸ್ಚಾರ್ಜ್ ಆಗುತ್ತೆ, ಅಥವಾ ಗರ್ಭಕೋಶದ ಒಳಗಿನ ಲೈನಿಂಗ್ ಇಂದ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಬ್ನಾರ್ಮಲ್ ಬ್ಲೀಡಿಂಗ್, ಇರೆಗ್ಯುಲರ್ ಸೈಕಲ್ಸ್ ಆಗುತ್ತೆ. ಬಟ್ ಓವರೀಸ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಗೊತ್ತೇ ಆಗೋದಿಲ್ಲ, ಅದು ಒಳಗಿರುತ್ತೆ. ಅನ್ಲೆಸ್ ಇಟ್ ಬಿಕಮ್ಸ್ ಬಿಗ್ ಸಿಸ್ಟ್ ಅಥವಾ ಬಿಗ್ ಟ್ಯೂಮರ್ ಆಗೋವರೆಗೂ ಏನು ಗೊತ್ತಾಗೋದಿಲ್ಲ. ಸೊ ಎವ್ರಿ 3 years ಬರೋದ್ರಿಂದ ಪ್ಯಾಪ್ ಸ್ಕ್ರೀನಿಂಗ್ ಆಗತ್ತೆ. ಬೇಸಿಕ್ ಅಲ್ಟ್ರಾಸೌಂಡ್, ಸ್ಕ್ರೀನಿಂಗ್ ಅಲ್ಟ್ರಾಸೌಂಡ್ ಇಂದ ಓವರ್ ಆಲ್ ಯುಟ್ರೈನ್ ಅನಾಟಮಿ ಗೊತ್ತಾಗುತ್ತೆ. ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದ್ರೆ ಏನಾದ್ರು ಲಂಪ್ ಏನಾದ್ರು ಇದೆಯಾ ಗೊತ್ತಾಗುತ್ತೆ. ಸೊ ಇದನ್ನ ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ಕೊಳ್ಳೋ. ಇಟ್ಸ್ ನಾಟ್ ಓನ್ಲಿ ರಿಲೇಟೆಡ್ ಓಕೆ ಪೀರಿಯಡ್ಸ್ ಇರೆಗ್ಯುಲರ್ ಆದಾಗ ಅಥವಾ ಪ್ರೆಗ್ನೆನ್ಸಿ ಇದ್ದಾಗ ಅಷ್ಟೇ ಕನ್ಸಲ್ಟ್ ಮಾಡೋದಲ್ಲ. ರಿಕ್ವೈರ್ಮೆಂಟ್ ಆಫ್ ಅ ಗೈನಕಾಲಜಿಸ್ಟ್ ಸ್ಟಾರ್ಟ್ಸ್ ಫ್ರಮ್ ಆಸ್ ಸೂನ್ ಆಸ್ ಎನಿ ವುಮೆನ್ ಗೆಟ್ಸ್ ಮೆನಾರ್ಕಿ ಅಟೈನ್ ಆಗೋದ್ರಿಂದ ಹಿಡಿದು ಮೆನೋಪೋಸ್ ಆದ ನಂತರನು ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡಿದ್ರೆ ನಿಮ್ಗೇನೆ ಒಳ್ಳೇದು. ಎಷ್ಟೊಂದು ಬೆನಿಫಿಟ್ಸ್ ನ ಯು ಕ್ಯಾನ್ ಅನ್ಕವರ್. ಇವಾಗ ಅಡ್ವಾನ್ಸ್ ಸ್ಟೇಜ್ಗೆ ಹೋಗಿ ಆಮೇಲೆ ಪಶ್ಚಾತ್ತಾಪ ಪಡೋದ್ಕಿಂತ ಬಿಗಿನ್ ರೆಗ್ಯುಲರ್ ಟಚ್. ಮ್ಯಾಮ್ ನೀವು ಹೇಳಿದ್ರಿ 45 to 55 ಮೆನೋಪಾಸ್ ಏಜ್ ಅಂತ ಹೇಳಿ. ಅದಕ್ಕಿಂತ ಮುಂಚೆನೆ ಅವ್ರಿಗೇನಾದ್ರೂ ಪೀರಿಯಡ್ ಸ್ಟಾಪ್ ಆಯ್ತು ಅಂತ ಅಂದ್ರೆ ಅವರು ಬಿಡು ಇದು ನಾರ್ಮಲ್ ರೆಗ್ಯುಲರ್ ಎಲ್ಲಾರ್ಗೂ ಆಗತ್ತೆ ಅಂತ ಹೇಳಿ ಬಿಡ್ಬಿಡ್ತಾರೆ. ಅದು ಕನ್ಸಲ್ಟೇಷನ್ ಮಾಡೋದು ಒಳ್ಳೇದಾ ಅಥವಾ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಕಾಮನ್? ಓಕೆ, ಬಿಫೋರ್ 45 ಆದ್ರೆ ಅದು ಪ್ರಿಮೆಚೂರ್ ಮೆನೋಪಾಸ್ ಅಂತ ಹೇಳ್ತೀವಿ, ಅಂದ್ರೆ ಬೇಗನೆ ಮೆನೋಪಾಸ್ ಆಗಿದೆ. ಸೊ ಇದಕ್ಕೆ ಯೂಶಲಿ ಜೆನೆಟಿಕ್ ಫ್ಯಾಕ್ಟರ್ ಇರುತ್ತೆ, ಅಂದ್ರೆ ಅವ್ರ ತಾಯಂದ್ರು ಸಿಸ್ಟರ್ಸ್ ಅವ್ರಿಗೆಲ್ಲಾನು ಅದೇ ತರನೇ ಆಗಿರುತ್ತೆ. ಸೊ ಪ್ರಿಮೆಚೂರ್ ಮೆನೋಪಾಸ್ ಡೆಫಿನೆಟ್ಲಿ ನೀವು ಕನ್ಸಲ್ಟ್ ಮಾಡ್ಬೇಕು. ನಾ ಏನ್ ಹೇಳ್ದೆ, ಬಾಡಿಯಲ್ಲಿ ಮೆನೋಪಾಸ್ ಆದ್ಮೇಲೆ ಏನೇನ್ ಚೇಂಜಸ್ ಆಗುತ್ತೆ ಇವರಲ್ಲಿ ಬೇಗನೆ ಶುರು ಆಗುತ್ತೆ ಅದು. ಸೊ ಇದೆಲ್ಲ ಮೂಡ್ ಸ್ವಿಂಗ್ಸ್ ಇದೆಲ್ಲ ಓಕೆ. ಆಸ್ಟಿಯೋಪೋರೋಸಿಸ್ ಯಾವಾಗ 45-55 ವರ್ಷಕ್ಕೆ ಸ್ಟಾರ್ಟ್ ಆಗ್ಬೇಕಾಗಿರೋದು. ಮೂಳಿನ ವೀಕ್ನೆಸ್ ಬೇಗ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದ್ರ ಜೊತೆಗೆ ಹಾರ್ಟ್ ಕಾರ್ಡಿಯೋವೆಸ್ಕ್ಯುಲರ್ ಚೇಂಜಸ್ ಆಗುತ್ತೆ. ಇವಾಗ ಕೊಲೆಸ್ಟ್ರಾಲ್ ವೇರಿಯೇಷನ್ ಆಗೋದು ಅದೆಲ್ಲ ಬೇಗನೆ ಸ್ಟಾರ್ಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ಪ್ರಿಮೆಚೂರ್ ಮೆನೋಪಾಸ್ ಆದ್ರೆ ಯು ಹ್ಯಾವ್ ಟು ಕನ್ಸಲ್ಟ್ ಗೈನಕಾಲಜಿಸ್ಟ್ ಕನ್ಸಲ್ಟ್ ಮಾಡಿ. ಸಪ್ಲಿಮೆಂಟ್ಸ್ ಅದಕ್ಕೆ ತಕ್ಕನಂಗೆ ಕೆಲವು ಸಲ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ HRT ಅಂತ ಹೇಳ್ತೀವಿ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ, ಅದನ್ನು ತಗೊಳ್ಬೇಕಾಗತ್ತೆ. ಓಕೆ ಮ್ಯಾಮ್, ಇವಾಗ ಮೆನೋಪಾಸ್ ಸ್ಟಾರ್ಟ್ ಆದ್ಮೇಲೆ ಗೈನಕಾಲಜಿಸ್ಟ್ ಅವಶ್ಯಕತೆ ಇದೆಯಾ? ಓಕೆ, ನೀವ್ ಹೇಳೋದ್ ಕರೆಕ್ಟ್. ಈಗ ಮಗು ಆಗಿದೆ, ಮೆನೋಪಾಸ್ ಆಗಿದೆ, ಈಗ ಇನ್ನೇನ್ ಮುಗೀತು, ಗೈನಕಾಲಜಿಸ್ಟ್ ಮೀಟ್ ಮಾಡ್ಬೇಕಾ? ಈಗ ಏನಕ್ಕೆ ನಾನು ಹೇಳೋದು, ಮೆನೋಪಾಸ್ ಆದ್ಮೇಲೆ ಕೆಲವೊಂದೊಂದು ಕಂಡೀಷನ್ಸ್ ಕಾಣಿಸ್ಕೊಳ್ಳೋದು. ಒಂದು ಗರ್ಭಕಂಠದ ಕ್ಯಾನ್ಸರ್ ಮೆನೋಪಾಸ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಇವಾಗ ಏನೇ ಇನ್ಫೆಕ್ಷನ್ ಅವಾಗ ಅವ್ರಿಗೆ HPV ವೈರಸ್ ಇಂದ ಆಗತ್ತೆ ಅಂತ ಹೇಳಿದೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಅದು ಅವರು ಟೀನೇಜ್ ಅಥವಾ 25 years ಆ ಏಜ್ ಅಲ್ಲಿ ಆ ಇನ್ಫೆಕ್ಷನ್ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ಬೋದು. ಬಟ್ ಕ್ಯಾನ್ಸರ್ ಆಗೋದು ಅಷ್ಟು ಬೇಗ ಆಗಲ್ಲ, ಇಯರ್ಸ್ ಟುಗೆದರ್ ತಗೊಳತ್ತೆ. ಚೇಂಜಸ್ ಆಗಿ ಮೇ ಬಿ ಈ ಕೊನೆಗೆ ಆಮೇಲೆ 45-55 ವರ್ಷ ಆಗುತ್ತಲ್ಲ, ಅವಾಗ ಅದ್ರ ಚೇಂಜಸ್ ಸ್ಟಾರ್ಟ್ ಆಗಕ್ ಶುರು ಆಗುತ್ತೆ. ಅಂದ್ರೆ ಸರ್ವೈಕಲ್ ಅದೊಂದೇ ಅಲ್ಲ, ಗರ್ಭಕಂಠದ ಕ್ಯಾನ್ಸರ್ ಆಗಿರ್ಬೋದು, ಓವೇರಿಯನ್ ಕ್ಯಾನ್ಸರ್, ಇದೆಲ್ಲ ಬೇರೆ ತರದ್ದು. ಸೊ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು. ಸೊ ಕ್ಯಾನ್ಸರ್ ಇವಾಗ ಮುಂಚೆ ಪ್ರಿವೆಂಟ್ ಮಾಡ್ಲಿಕ್ಕೆ HPV ಕೊಡ್ತಾ ಇದ್ವಿ.
ಇವಾಗ ಬೇಗ ಈ ಮೆನೋಪೋಸ್ ಆದವರು ಪ್ಯಾಪ್ಸ್ಮಿಯರ್ ಅಂತ, ಮೆನೋಪೋಸ್ ಅಲ್ಲಿ ಇನ್ನು ಮುಂಚೆನೆ 35 ಇಯರ್ಸ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಳ್ಳೇದು. ಪ್ಯಾಪ್ಸ್ಮಿಯರ್ ಅನ್ನೋ ಒಂದು ಟೆಸ್ಟ್, ಅಂದ್ರೆ ಗರ್ಭಕಂಠದ ಜಾಗದಲ್ಲಿ ನಾವು ಜಸ್ಟ್ ಹೇಗೆ ಕೋವಿಡ್ ಟೈಮ್ ಅಲ್ಲಿ ಥ್ರೋಟ್ ಸ್ವ್ಯಾಬ್ ತಗೊಳ್ತಾ ಇದ್ವಿ, ಅದೇ ತರ ಗರ್ಭಕಂಠದಲ್ಲಿ ಸ್ವ್ಯಾಬ್ ತಗೊಳ್ತೀವಿ ನಾವು. ಒಂದು ಸ್ಮಾಲ್ ಸ್ಮಿಯರ್ ತಗೊಂಡು ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತೀವಿ. ಸೊ ಅವಾಗ ನೋಡಿದಾಗ ಏನಾದ್ರೂ ಚೇಂಜಸ್, ಇವಾಗ ಕ್ಯಾನ್ಸರ್ ಚೇಂಜಸ್ ಸ್ಟಾರ್ಟಿಂಗ್, ಇನ್ನು ಅದು ಕ್ಯಾನ್ಸರ್ ಅಂದ್ರೆ ಏನು, ಟ್ಯೂಮರ್ ಆಗುತ್ತೆ. ಆ ಟ್ಯೂಮರ್ ಆಗೋ ಮುಂಚೆನೆ ಆ ಸೆಲ್ಸ್ ಅಲ್ಲಿ ಅಲ್ಲಿರೋ, ನಮಗೆ ಕಣ್ಣಿಗೆ ನೋಡ್ಲಿಕ್ಕೆ ನೇಕೆಡ್ ಐಲಿ ಇಟ್ ವಿಲ್ ಬಿ ನಾರ್ಮಲ್, ಬಟ್ ಒಳಗೆ ಸಣ್ಣ ಸಣ್ಣ ಸೆಲ್ಯುಲರ್ ಚೇಂಜಸ್ ಆಗಿರುತ್ತೆ. ಅದನ್ನ ನಾವು ಬೇಗನೆ ಕಂಡುಹಿಡಿಬಹುದು ಪ್ಯಾಪ್ಸ್ಮಿಯರ್. ಸೊ ಅದನ್ನ ಎವ್ರಿ 3 ಇಯರ್ಸ್ ಮಾಡಿಸ್ಕೊಂಡ್ರೆ ಒಳ್ಳೇದು. ಮತ್ತೆ ಬ್ರೆಸ್ಟ್ ಎಕ್ಸಾಮಿನೇಷನ್ ಕೆಲವ್ರಿಗೆ ಮನೆಯಲ್ಲಿ ಮಾಡ್ಕೊಳ್ಳೋಕೆ ಗೊತ್ತಾಗೋದಿಲ್ಲ. ಸೊ ಎವ್ರಿ ಒನ್ಸ್ ಇನ್ 3 ಇಯರ್ಸ್ ಆ ಬ್ರೆಸ್ಟ್ ಎಕ್ಸಾಮಿನೇಷನ್ಗೆ, ಪ್ಯಾಪ್ಸ್ಮಿಯರ್ಗೆ, ಮತ್ತೆ ಮೆನೋಪೋಸ್ ಆದ್ಮೇಲೂ ಸುಮಾರು ಜನಕ್ಕೆ ಬ್ಲೀಡಿಂಗ್ ಆಗುತ್ತೆ, ಹೆವಿ ಬ್ಲೀಡಿಂಗ್ ಆಗುತ್ತೆ. ಸುಮಾರು ಸಲ ಅದು 80 to 90% ಆಫ್ ದ ಟೈಮ್ಸ್ ಅದಕ್ಕೇನು ಅಂದ್ರೆ ಜಸ್ಟ್ ಅಟ್ರೋಫಿಕ್ ಚೇಂಜಸ್ ಅಂತೀವಿ, ಹಾರ್ಮೋನ್ ಕಡಿಮೆ ಆಗಿರೋದ್ರಿಂದ ಗರ್ಭಕೋಶದ ಲೈನಿಂಗ್ ಬ್ರೀಚಸ್ ಆಗಿ ಅದು ಬ್ಲೀಡಿಂಗ್ ಆಗುತ್ತೆ. ಬಟ್ 10 to 15% ಆಫ್ ದ ಟೈಮ್ಸ್ ಅದು ಕ್ಯಾನ್ಸರ್ದ ಲಕ್ಷಣಗಳು ಆಗಿರ್ಬೋದು, ಎಂಡೋಮೆಟ್ರಿಯಲ್ ಗರ್ಭಕೋಶದ ಕ್ಯಾನ್ಸರ್ ಅಂತೀವಲ್ಲ, ಸೊ ಅದ್ರ ಲಕ್ಷಣ. ಸೊ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ. ಸೊ ಅವಾಗ ಅಟ್ಲೀಸ್ಟ್ 2 to 3 ಇಯರ್ಸ್ ಒನ್ಸ್ ಮೀಟ್ ಮಾಡಿ ಪ್ಯಾಪ್ಸ್ಮಿಯರ್ ಆಗಿರ್ಬೋದು, ಬ್ರೆಸ್ಟ್ ಎಕ್ಸಾಮಿನೇಷನ್, ಮತ್ತೆ ಒಂದು ಸ್ಕ್ರೀನಿಂಗ್ ಅಲ್ಟ್ರಾಸೌಂಡ್ ಮಾಡಿಸೋದ್ರಿಂದ ನಮಗೆ ಓವರ್ ಆಲ್ ಯುಟ್ರೈನ್ ಹೆಲ್ತ್ ಗೊತ್ತಾಗುತ್ತೆ. ಮ್ಯಾಮ್ ಈಗ ಫಸ್ಟ್ ಬೇಬಿಗೂ ಸೆಕೆಂಡ್ ಬೇಬಿಗೂ 2 ಇಯರ್ಸ್ ಗ್ಯಾಪ್ ಇರಬೇಕು ಅಟ್ ಲೀಸ್ಟ್ ಅಂತ ಹೇಳಿದ್ರೆ, ಇನ್ ಬಿಟ್ವೀನ್ ದಿಸ್ ಮಗು ಆಗ್ಬಾರ್ದು ಅನ್ನೋದಕ್ಕೆ ಯಾವ ತರ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಯೂಸ್ ಮಾಡ್ತಾರೆ? ಇವಾಗ ಇದು ಟೆಂಪರರಿ ಮೆಥಡ್, ಬಿಕಾಸ್ ದೇ ವಾಂಟ್ ಅನದರ್ ಬೇಬಿ ಅಂತ ಹೇಳಿದ್ರೆ ಟೆಂಪರರಿ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಹಲವಾರಿದೆ. ಒಂದು ಇಂಜೆಕ್ಷನ್ಸ್ ತಗೊಳ್ಬಹುದು, ಇನ್ನೊಂದು ಕಾಪರ್ ಟಿ ಅಂತ ಇಂಟ್ರಾಯುಟ್ರೈನ್ ಡಿವೈಸ್ ಅಂತ ಹೇಳ್ತೀವಿ, ಅದನ್ನ ಹಾಕಿಸ್ಕೊಳ್ಬಹುದು, ಆಲ್ ಟ್ಯಾಬ್ಲೆಟ್ಸ್ ತಗೊಳ್ಬಹುದು. ಬಟ್ ಬ್ರೆಸ್ಟ್ ಫೀಡ್ ಮಾಡ್ತಿದ್ರೆ ಟ್ಯಾಬ್ಲೆಟ್ಸ್ ತಗೊಳ್ಳಿಕ್ಕೆ ಬರೋದಿಲ್ಲ, ದಟ್ ವಿಲ್ ಅಫೆಕ್ಟ್ ಬ್ರೆಸ್ಟ್ ಮಿಲ್ಕ್ ಸೆಕ್ರಿಷನ್. ಸೊ ಹಾಗಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದಾರೆ ತಾಯಿ, ಇನ್ನೊಂದು ಮಗು ಬೇಡ ಅಂತ ಹೇಳಿದ್ರೆ ಇಂಜೆಕ್ಷನ್ಸ್, ದಟ್ ಇಂಜೆಕ್ಷನ್ ವಿಲ್ ಬಿ ಗಿವನ್ ಒನ್ಸ್ ಇನ್ 3 months, ಎವ್ರಿ 3 months ಒಂದ್ಸಲ ಇಂಜೆಕ್ಷನ್ ಕೊಡೋದ್ರಿಂದ ಓವ್ಯುಲೇಷನ್ ಆಗೋದಿಲ್ಲ, ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇರೋದಿಲ್ಲ. ಬಟ್ ಆ ಇಂಜೆಕ್ಷನ್ ಜಾಸ್ತಿ ದಿನ ತಗೊಳ್ಳಿಕ್ಕೆ ಬರೋದಿಲ್ಲ, ಮೇ ಬಿ ಅರೌಂಡ್ 1.5 to 2 years, ಅಂದ್ರೆ 4 to 6 ಡೋಸಸ್ ಅಷ್ಟೇ. ಜಾಸ್ತಿ ತಗೊಂಡ್ರೆ ಬೋನ್ಸ್ ವೀಕ್ ಆಗ್ತಾ ಹೋಗುತ್ತೆ. ಸೊ ನನಗೆ 1.5 to 2 years ಅಷ್ಟೇ ಗ್ಯಾಪ್ ಬೇಕು ಅಂದ್ರೆ ಇಂಜೆಕ್ಷನ್ ಯು ಕ್ಯಾನ್ ಟೇಕ್ ಒನ್ಸ್ ಇನ್ 3 months. ಇನ್ನೊಂದು ಕಾಪರ್ ಟಿ, ದಟ್ ಈಸ್ ನಾನ್ ಹಾರ್ಮೋನಲ್. ಒಂದ್ಸಲ ಕಾಪರ್ ಟಿ ಹಾಕಿದ್ರೆ ಅದು 5 ವರ್ಷದ ಬರುತ್ತೆ, 10 ವರ್ಷದ ಬರುತ್ತೆ. ಸೊ ಅದನ್ನ ಒಂದ್ಸಲ ಹಾಕ್ಸಿ ಯಾವಾಗ ನೆಕ್ಸ್ಟ್ 2 years ಅಥವಾ 5 years ಬಿಟ್ಟು ಇನ್ನೊಂದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾರೆ, ಸೊ ಆ ಟೈಮಲ್ಲಿ ಆ ಕಾಪರ್ ಟಿ ತೆಗೆಸ್ಕೊಂಡ್ರೆ ಆಯ್ತು. ಸೊ ದೀಸ್ ಆರ್ ಟೆಂಪರರಿ ಮೆಥಡ್ಸ್. ಇನ್ನೊಂದು ಇವಾಗ ಬ್ರೆಸ್ಟ್ ಫೀಡಿಂಗ್ ನಿಲ್ಸಿದೀವಿ ಆಲ್ರೆಡಿ, ಬಟ್ ನನಗೆ ಇನ್ನೊಂದು ಹೇಳಿದ್ನಲ್ಲ, ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್, ಓಸಿ ಪಿಲ್ಸ್ ಅಂತ ಹೇಳ್ತೀವಿ, ಇದನ್ನ ತಗೊಳ್ಬಹುದು. ಬಟ್ ಇದ್ರದ್ದು ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಎವ್ರಿ ಡೇ ತಗೋಬೇಕು, ಒಂದಿನೂ ಮಿಸ್ ಮಾಡೋ ಹೋಗಿಲ್ಲ, ಎವ್ರಿ ಡೇ ಟ್ಯಾಬ್ಲೆಟ್ ತಗೋಬೇಕು. ಸೊ ವಿಚ್ ಎವರ್ ಇಸ್ ಫೀಸಿಬಲ್, ಇದು ಬೆಟರ್ ಅದು ಬೆಟರ್ ಅಂತಲ್ಲ, ಯಾವ್ದು ನಿಮಗೆ ಫೀಸಿಬಲ್. ಸೊ ದೀಸ್ ಆರ್ ದ ಆಪ್ಷನ್ಸ್, ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್, ಮತ್ತೆ ಕಾಪರ್ ಟಿ, ಇಂಟ್ರಾಯುಟ್ರೈನ್ ಡಿವೈಸ್. ಸೊ ಯಾವ್ದು ನಿಮಗೆ ಫೀಸಿಬಲ್ ಅನ್ಸುತ್ತೆ ಹಾಕ್ಸ್ಕೊಳ್ಳೋದು ವಾಸಿ. ಮ್ಯಾಮ್ ಈಗ ಕಪಲ್ಸ್ ಫ್ಯಾಮಿಲಿ ಪ್ಲಾನ್ ಮಾಡಿರ್ತಾರೆ, ನಂಗೆ ಒಂದೇ ಮಗು ಸಾಕು, ಎರಡೇ ಮಗು ಸಾಕು ಅಂತ. ಸೊ ಈಗ ನೆಕ್ಸ್ಟ್ ಸ್ಟಾಪ್ ಮಾಡಬೇಕು ಮತ್ತೆ ಅವರು ಪ್ರೆಗ್ನೆನ್ಸಿ ಆಗೋದನ್ನ ಅನ್ನೋದಕ್ಕೆ ಬರೀ ಆಪರೇಷನ್ ಒಂದೇನಾ ಅಥವಾ ಬೇರೆ ಯಾವ್ದಾದ್ರು ಮೆಥಡ್ ಯೂಸ್ ಮಾಡ್ತೀರಾ? ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ, ಇಫ್ ದೇ ಆರ್ ಡನ್ ವಿತ್ ದ ಫ್ಯಾಮಿಲಿ, ನಂಬರ್ ಆಫ್ ಚಿಲ್ಡ್ರನ್ 1 ಆಗಿರ್ಬೋದು, 2 or 3. ಸೊ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ ಅಂದ್ರೆ ಪರ್ಮನೆಂಟ್ ಮೆಥಡ್ ಆಫ್ ಸ್ಟೆರಿಲೈಸೇಷನ್, ಅದು ಗಂಡಸರು ಮಾಡಿಸ್ಕೊಳ್ಬಹುದು, ವ್ಯಾಸೆಕ್ಟಮಿ, ಅಂಡ್ ದಟ್ಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್ ವಿತೌಟ್ ಅನೆಸ್ಥೇಷಿಯಾ, ಅಂಡರ್ ಲೋಕಲ್ ಅಲ್ಲೇ ಮಾಡಿಸ್ಕೋಬಹುದು ವ್ಯಾಸೆಕ್ಟಮಿ. ಆರ್ ಫಿಮೇಲ್ಸ್ ಮಾಡಿಸ್ಕೋಬೇಕು ಅಂದ್ರೆ ಟ್ಯೂಬೆಕ್ಟಮಿ ಅಂತ ಹೇಳ್ತೀವಿ. ಇದನ್ನ ನಾವು ಅಕಸ್ಮಾತ್ ಅವ್ರದ್ದು ಕೊನೆ ಡೆಲಿವರಿ ಸಿಸೇರಿಯನ್ ಆಗ್ತಿದೆ ಅಂತ ಹೇಳಿದ್ರೆ ಅದೇ ಟೈಮಲ್ಲಿ ಸಿಸೇರಿಯನ್ ಅದೇ ಸಿಟ್ಟಿಂಗ್ ಅಲ್ಲೇ ನಾವು ಟ್ಯೂಬೆಕ್ಟಮಿನೂ ಮಾಡ್ಕೊಳ್ಬಹುದು, ಮಾಡ್ಬೋದು ಅದೇ ಇದರಲ್ಲಿ. ಅಥವಾ ಇನ್ನು ಸ್ವಲ್ಪ ದಿನ, ಈಗ ನನಗೆ 2ನೇ ಮಗು ಅಥವಾ ಕೊನೆ ಮಗು ಇನ್ನೊಂದು 6 months ಆಗ್ಲಿ, 1 year ಆಗ್ಲಿ, ಆಮೇಲೆ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಇಂಟರ್ವಲ್ ಸ್ಟೆರಿಲೈಸೇಷನ್ ಅಂತ ಹೇಳ್ತೀವಿ. ಅದನ್ನ ಐದರ್ ಓಪನ್ ಮೆಥಡ್, ಇವಾಗ ಸಿಸೇರಿಯನ್ ಅಲ್ಲಿ ಹೇಗೆ ಹೊಟ್ಟೆ ಕೊಯ್ದು ಮಾಡ್ತಾರೆ ಅಥವಾ ಓಪನ್ ಸ್ಟೆರಿಲೈಸೇಷನ್ ಮಾಡಿಸ್ಕೊಳ್ಬಹುದು, ಆರ್ ಲ್ಯಾಪ್ರೋಸ್ಕೋಪಿ, ಅದೇ ಒಳಗಾಗೋ ಆಪರೇಷನ್, ಅದೇ ಟ್ಯೂಬ್ ನ ನಾವು 2 ಇಂಚ್ ಕಟ್ ಮಾಡ್ತೀವಿ ಅಷ್ಟೇ. ಸೊ ಅದನ್ನ ಲ್ಯಾಪ್ರೋಸ್ಕೋಪಿ ಅಂದ್ರೆ ಜಸ್ಟ್ 2 ತೂತ ಮಾಡಿಸ್ಕೊಂಡು ಜಸ್ಟ್ ಡೇ ಕೇರ್ ಪ್ರೊಸೀಜರ್ ತರ ಬೆಳಗ್ಗೆ ಬಂದು ಸಂಜೆ ಹೋಗೋದು. ಸೊ ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್. ಸೊ ಐದರ್ ಅದನ್ನ ಹೆಂಗಸರು ಮಾಡಿಸ್ಕೊಳ್ಬಹುದು ಅಥವಾ ಗಂಡಸರು ಮಾಡಿಸ್ಕೊಳ್ಬಹುದು, ವ್ಯಾಸೆಕ್ಟಮಿ ಆರ್ ಟ್ಯೂಬೆಕ್ಟಮಿ. ದಿಸ್ ಆರ್ ದ ಪರ್ಮನೆಂಟ್ ಮೆಥಡ್ಸ್. ಮ್ಯಾಮ್ ಗಂಡಸರು ಕೂಡ ಈ ಪ್ರೊಸೀಜರ್ ನ ಮಾಡಿಸ್ಕೋಬಹುದು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಎಲಾಬ್ರೇಟ್ ಮಾಡಿ ಮ್ಯಾಮ್, ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್. ಇದಕ್ಕೆ ವ್ಯಾಸೆಕ್ಟಮಿ ಅಂತ ಹೇಳ್ತೀವಿ. ಇವಾಗ ಹೆಂಗಸರಲ್ಲಿ ಮಾಡಿದಾಗ ಅನೆಸ್ಥೇಷಿಯಾ ಕೊಡ್ಬೇಕು, ಜನರಲ್ ಅನೆಸ್ಥೇಷಿಯಾ ಅಥವಾ ಸ್ಪೈನಲ್ ಅನೆಸ್ಥೇಷಿಯಾ ಕೊಟ್ಟು ಮಾಡೋದು. ಬಟ್ ಗಂಡಸಲ್ಲಿ ಇದು ಯಾವ ತರದ್ದು ಬೇಡ, ಬಿಕಾಸ್ ಟೆಸ್ಟಿಸ್ ಇಸ್ ಸೂಪರ್ಫಿಷಿಯಲಿ ಸೀನ್. ಸೊ ಜಸ್ಟ್ ಲೋಕಲ್ ಇಂಜೆಕ್ಷನ್ ಅಲ್ಲಿ half an hour ಪ್ರೊಸೀಜರ್ ಅಷ್ಟೇ ಅದು. ಸೊ ಲೋಕಲ್ ಇಂಜೆಕ್ಷನ್ ಕೊಟ್ಟು ಜಸ್ಟ್ ಆ ಟ್ಯೂಬ್ಸ್ ನ ಅವ್ರದ್ದು ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಟೈ ಮಾಡ್ತಾರೆ ಅಷ್ಟೇ. ಸೊ ಎಷ್ಟೊಂದು ಜನ ನಮ್ಮ ಭಾರತದಲ್ಲಿ
ಇದನ್ನ ಮಾಡಿಸ್ಕೊಳ್ಲಿಕ್ಕೆ ಗಂಡಸರು ತುಂಬಾನೇ ಹೆದರ್ತಾರೆ. ಈ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇದು ವೆರಿ ಕಾಮನ್. ಅದು ಐದರ್ ಫೀಮೇಲ್ಸ್ ಮಾಡಿಸ್ಕೊಳ್ತಾರೆ ಆರ್ ಮೆನ್ ವ್ಯಾಸೆಕ್ಟಮಿ ಮಾಡಿಸ್ಕೊಳ್ತಾರೆ. ಬಟ್ ನಮ್ ದೇಶದಲ್ಲಿ ಏನ್ ಅನ್ಕೊಳ್ತಾರೆ ಗಂಡಸರು, ನಾನ್ ವ್ಯಾಸೆಕ್ಟಮಿ ಮಾಡಿಸ್ಕೊಂಡ್ರೆ ನನ್ನ ಇದು ಗಂಡಸ್ತನ ಅಂದ್ರೆ ಮೆಸ್ಕ್ಯುಲಾನಿಟಿ ಕಡಿಮೆ ಆಗತ್ತೆ ಅನ್ನೋದು ಅದೇನೋ ಮಿಸ್ಕನ್ಸೆಪ್ಷನ್. ಸೊ ವ್ಯಾಸೆಕ್ಟಮಿ ಮಾಡೋದ್ರಿಂದ ಯಾವುದೇ ತರಹದ ಅವ್ರ ನೆಕ್ಸ್ಟ್ ಸೆಕ್ಷುವಲ್ ಫಂಕ್ಷನ್ಗಾಗ್ಲಿ ಅಥವಾ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗೋ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ಗಾಗ್ಲಿ ಯಾವುದೇ ತರಹದ ಅಫೆಕ್ಟ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಇದು ಮಾಡಿಸೋದು ತುಂಬಾನೇ ಸೇಫ್. ಇಟ್ಸ್ ಈಸಿ ಪ್ರೊಸೀಜರ್, ಕಡಿಮೆ ರೇಟ್ ಅಲ್ಲಿ ಆಗುತ್ತೆ ಅಂಡ್ ವಿತ್ ಲೆಸ್ ಕಾಂಪ್ಲಿಕೇಶನ್ಸ್. ನೆಕ್ಸ್ಟ್ ಮುಂದಿನ ಅವರ ಸೆಕ್ಷುವಲ್ ಫಂಕ್ಷನ್ಗೆ ಯಾವುದೇ ತರಹದ ಅಫೆಕ್ಟ್ ಆಗೋದಿಲ್ಲ. ಇದೊಂದು ಹೆದರಿಕೆಗೆ ಮೆನ್ ಡೋಂಟ್ ಗೋ ಫಾರ್ ದಿಸ್. ಬಟ್ ಇದಕ್ಕೆ ಇನ್ನೂ ಜಾಸ್ತಿ ಅವೇರ್ನೆಸ್ ಬೇಕು, ಜನಕ್ಕೆ ಇದ್ರ ಬಗ್ಗೆ ತಿಳುವಳಿಕೆ ಬೇಕು. ಮ್ಯಾಮ್, ಯಾವ ಏಜಿಗೆ ಮದ್ವೆ ಆದ್ರೆ ಒಳ್ಳೇದು ಅಂತ ಹೇಳಿದ್ರಿ, ಮತ್ತೆ ಯಾವ ಏಜಲ್ಲಿ ಪ್ರೆಗ್ನೆನ್ಸಿ ಆದ್ರೆ ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಂತಾನು ಹೇಳಿದ್ರಿ. ಆದ್ರೆ ಈಗ ಫಸ್ಟ್ ಬೇಬಿ ಆಗಿರುತ್ತೆ, ಸೆಕೆಂಡ್ ಬೇಬಿಗೆ ಇನ್ ಬಿಟ್ವೀನ್ ದಟ್ ಎಷ್ಟು ಇಯರ್ ಗ್ಯಾಪ್ ಇದ್ರೆ ಒಳ್ಳೇದು? ಓಕೆ, ಇಂಟರ್ ಪ್ರೆಗ್ನೆನ್ಸಿ ಗ್ಯಾಪ್ ಐಡಿಯಲಿ ಅಟ್ಲೀಸ್ಟ್ ಮಿನಿಮಮ್ 2 years ಇದ್ರೆ ಒಳ್ಳೇದು ಅಂತ ಹೇಳೋದು. ಯಾಕೆ ಅಂದ್ರೆ ಆ 2 years ಅಲ್ಲಿ ಹೆಣ್ಮಗಳ ದೇಹ ಇಟ್ ವಿಲ್ ರಿಕವರ್ ಬ್ಯಾಕ್. ಮತ್ತೆ ಡೆಲಿವರಿ ಆದಾಗ ಬ್ಲೀಡಿಂಗ್ ಆಗಿರುತ್ತೆ, ಅನಿಮಿಯಾ ಆಗಿರುತ್ತೆ, ಮತ್ತೆ ಜಾಯಿಂಟ್ಸ್ ಎಲ್ಲಾದು ಸ್ಟ್ರೆಚ್ ಆಗಿರುತ್ತೆ. ಬಾಡಿ ಅಂಡರ್ಗೋಸ್ ಹೋಲ್ ಚೇಂಜ್. ಇವಾಗ ಒಂದು ಬ್ಲಡ್ ಕಾಂಪೋನೆಂಟ್ ಇಂದ ಇಟ್ಕೊಂಡು ಹಾರ್ಟ್, ಕಾರ್ಡಿಯಕ್ ಔಟ್ಪುಟ್, ಕಾರ್ಡಿಯಕ್ ಲೋಡ್ ಎಲ್ಲದನ್ನು ಅಫೆಕ್ಟ್ ಆಗಿರುತ್ತೆ ಮಹಿಳೆದು. ಸೊ ಅಟ್ಲೀಸ್ಟ್ 2 years ಗ್ಯಾಪ್ ಕೊಟ್ಟಾಗ ಹರ್ ಬಾಡಿ ವಿಲ್ ರಿವರ್ಟ್ ಬ್ಯಾಕ್ ಟು ಆಲ್ಮೋಸ್ಟ್ normal. It won't be totally normal, so almost she'll be prepared. So interval gap at least 2 years ಇದ್ರೆ anemia chances ಕಮ್ಮಿ ಇರುತ್ತೆ. ಪ್ಲಸ್ ಸಿಸೇರಿಯನ್ ಡೆಲಿವರಿ ಆದಾಗ ಆ ಸ್ಕಾರ್ ಹೀಲ್ ಆಗ್ಲಿಕ್ಕೆ ಅಟ್ ಲೀಸ್ಟ್ ಬೇಕು ನಮಗೆ ಸ್ವಲ್ಪ ಟೈಮ್. ಬೇಗನೆ ಇಂಟರ್ವೆಲ್, ಇವಾಗ ಒಂದ್ ಮಗು ಡೆಲಿವರಿ ಆಗಿ ಇನ್ನು ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತಾರೆ, ಆಲ್ರೆಡಿ ಇನ್ನು ನೆಕ್ಸ್ಟ್ ಪ್ರೆಗ್ನೆಂಟ್ ಆಗಿದ್ದೀನಿ ಮೇಡಮ್, ಹೆಂಗೋ ಪ್ರೆಗ್ನೆಂಟ್ ಆಗಿದ್ದೀನಿ ಕಂಟಿನ್ಯೂ ಮಾಡ್ಬಿಡ್ತೀನಿ ಅಂತಾನು ಬರ್ತಾರೆ. ಸೊ ಇಂಥವ್ರಲ್ಲಿ ರಿಸ್ಕ್ ಏನು ಅಂತ ಹೇಳಿದ್ರೆ, ಗರ್ಭಕೋಶದಲ್ಲಿ ನಾವು ಸಿಸೇರಿಯನ್ ಮಾಡಿದಾಗ ಕಟ್ ಮಾಡಿ ತೆಗೆದಿರ್ತೀವಿ, ಆ ಸ್ಕಾರ್ ಇನ್ನು ಹೀಲೇ ಆಗಿರೋದಿಲ್ಲ. ಸೊ ಹೀಲ್ ಆಗೋ ಮುಂಚೆನೆ ಅದು ಸ್ಟ್ರೆಚ್ ಆಗ್ತಾ ಹೋದಾಗ ಆ ಸ್ಕಾರ್ ಓಪನ್ ಆಗೋ ಚಾನ್ಸಸ್, ಸ್ಕಾರ್ ಡೆಹಿಸೆನ್ಸ್ ಅಂತ ಹೇಳ್ತೀವಿ, ಅದಾಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ಸ್ ಬೆಟರ್ 2 years ಅಷ್ಟೊತ್ತಿಗೆ ಬಾಡಿ ರಿಕವರ್ ಆಗಿರುತ್ತೆ. ಮತ್ತೆ ಫಸ್ಟ್ ಮಗುನು ಬ್ರೆಸ್ಟ್ ಫೀಡಿಂಗ್ ನಿಲ್ಸಿ ಇಟ್ ವಿಲ್ ಬಿ ಹ್ಯಾವಿಂಗ್ ಎಕ್ಸ್ಟರ್ನಲ್ ಫುಡ್ ಎಲ್ಲ ಕೊಡೋಕೆ ಶುರು ಮಾಡಿರ್ತಾರೆ. ಸೊ ಇಲ್ ಬಿ ಮೆಂಟಲಿ ಅಂಡ್ ಫಿಸಿಕಲಿ ಪ್ರಿಪೇರ್ಡ್. ಸೊ 2 years ಗ್ಯಾಪ್ ಕೊಟ್ರೆ ಒಳ್ಳೇದು. ಮ್ಯಾಮ್, ಯೂಶಲಿ ಗೈನಕಾಲಜಿಸ್ಟ್ಗೆ ಸ್ಲೀಪ್ ಸೈಕಲ್ ತುಂಬಾನೇ ವೇರಿಯೇಷನ್ ಆಗ್ತಾ ಇರುತ್ತೆ. ಅಂದ್ರೆ ನಿಮ್ಗೆ ಯಾವ್ಯಾವ ಟೈಮಲ್ಲಿ ಪ್ರೆಗ್ನೆನ್ಸಿ ಬರುತ್ತೆ, ಯಾವ್ಯಾವ ಟೈಮಲ್ಲಿ ಡೆಲಿವರಿ ಬರುತ್ತೆ, ಪೇನ್ ಬರುತ್ತೆ, ಹೇಳಲಿಕ್ಕೆ ಆಗೋದಿಲ್ಲ ಪೇಷಂಟ್ಸ್ಗೆ. ಸೊ ನೀವು ಈ ವರ್ಕ್ ಲೈಫ್ ಜೊತೆ ನಿಮ್ದು ಪರ್ಸನಲ್ ಲೈಫ್ ಜೊತೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಇದು ಒಂಥರ ನಮ್ಮ ಇದ್ರಲ್ಲೇ ಇಷ್ಟು ವರ್ಷ ಈ ಗೈನಕಾಲಜಿ ಫೀಲ್ಡ್ ಅಲ್ಲಿ ಇದ್ದು ಆಲ್ಮೋಸ್ಟ್ ನಾನು 2007 ಅಲ್ಲಿ ಮೆಡಿಕಲ್ ಫೀಲ್ಡ್ ಎಂಟರ್ ಆಗಿದ್ದು. ನನ್ನ PG ಕೋರ್ಸ್ ಎಂಟರ್ ಆಗಿರೋ 2014 ಅಲ್ಲಿ. ಸೊ ಈ ಗೈನಕಾಲಜಿ ಫೀಲ್ಡ್ ಗೆ ಬಂದು ನಾವು 12 years ಆಯ್ತು. ಈ 12 years ಅಲ್ಲಿ ಯಾವಾಗ ಬೇಕೋ ಅವಾಗ ಅನ್ಟೈಮ್ಡ್ ಕಾಲ್ಸ್, ನೈಟ್ ಕಾಲ್ಸ್ ಆಯ್ತು, ಯಾವಾಗ ಬೇಕಾದ್ರು ಹೋಗಿ ಲೈಕ್ ಮೈ ಬಾಡಿ ಇಸ್ ಟ್ಯೂನ್ಡ್ ಇನ್. ಇವಾಗ ಸಡನ್ ಆಗಿ 2 o'clock ಬಂದು ಡೆಲಿವರಿ ಮಾಡಿಸಿ ಮತ್ತೆ 3:30 ಹೋಗಿ ಐ ಕ್ಯಾನ್ ಸ್ಲೀಪ್ ಬ್ಯಾಕ್. ಮತ್ತೆ ನನ್ನ ಬಾಡಿ ವಿಲ್ ಟೇಕ್ ಮಿ ಬ್ಯಾಕ್ ಟು ಸ್ಲೀಪ್. ಸೊ ಹಂಗೆ ನನಗೇನು ಅನ್ಸಲ್ಲ. ಇನ್ಫ್ಯಾಕ್ಟ್ ಆ ಹೋಗಿ ಬಂದಾಗ ಆ ಖುಷಿ, ಮಧ್ಯರಾತ್ರಿಯಲ್ಲಿ ಆ ಡೆಲಿವರಿ ಮಾಡಿ ಆ ಮಗುನ ಅವ್ರ ಪೇರೆಂಟ್ಸ್ ಗೆ ಕೊಟ್ಟು ಒಂಥರ ಖುಷಿ, ಇಟ್ ಮೇಕ್ ಮಿ ಫೀಲ್ ವೆರಿ ನೈಸ್. ಮತ್ತೆ ಫ್ಯಾಮಿಲಿ ಓಕೆ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು, ನನಗೂ ಸಣ್ಣ ಮಗ ಇದ್ದಾನೆ, 6 years ಮಗ ಇದ್ದಾನೆ. ಸೊ ಕೆರಿಯರ್ ಹೆಂಗ್ ಆಗತ್ತೆ, ಮಧ್ಯದಲ್ಲಿ ಎಲ್ಲರೂ ಮಧ್ಯಾಹ್ನದ ಟೈಮ್ ಸಿಕ್ಕಿದ್ರೆ ಮೇ ಬಿ ಹಾಫ್ ಅನ್ ಅವರ್ ಐಲ್ ಜಸ್ಟ್ ಟೇಕ್ ಅ ನ್ಯಾಪ್. ಇಟ್ ವಿಲ್ ಗೋ ಆನ್. ಇದು ಒಂದೇ ಸಲ ಸಡನ್ ಆಗಿ ಆಗಿರೋದಲ್ಲ. ಸೊ ಐ ಹ್ಯಾವ್ ಬೀನ್ ಇನ್ ದಿಸ್ ಫೀಲ್ಡ್ ಫಾರ್ ಆಲ್ಮೋಸ್ಟ್ 12 years. ಸೊ ಹಂಗೆ ಇಟ್ ಇಸ್ ಇನ್ ಮೈ ಬ್ಲಡ್ ಅಂತಾನೆ ಹೇಳ್ಬೋದು. It's going on like that. I'm happy with whatever I'm doing. ನಂದು MBBS ಮಾಡ್ಬೇಕಂದ್ರೆ when I was in second year, I thought, okay, ನನ್ನ ಹಾಸ್ಪಿಟಲ್ ಅಲ್ಲಿ ನಮ್ಮ ಗೈನಕಾಲಜಿ HOD, she was a very vibrant and attractive lady. So when I saw her, I felt like, okay, I should become like her. I want to be a gynecologist ಅಂತ. So ಆ second year MBBS ಅಂದ್ರೆ 2008-9 ಅಲ್ಲಿ I decided I want to be a gynecologist ಅಂತ. So glad that I got it and I'm very much happy. And I feel ನನಗೆ ಎಷ್ಟೇ ನೈಟ್ ಟೈರ್ ಆಗಿದ್ರು ಮಾರ್ನಿಂಗ್ ಐ ಆಮ್ ಹ್ಯಾಪಿ ಟು ಗೆಟ್ ಅಪ್. ಮತ್ತೆ ನನ್ನ ಪೇಷಂಟ್ಸ್ ನೋಡ್ಲಿಕ್ಕೆ, ಡೆಲಿವರೀಸ್ ಮಾಡಿಸ್ಲಿಕ್ಕೆ, ಈಗ ನಂದು ಲ್ಯಾಪ್ರೋಸ್ಕೋಪಿ ಸರ್ಜರೀಸ್ ಮಾಡ್ಲಿಕ್ಕೆ, ಇಟ್ ವಿಲ್ ಕೀಪ್ ಮಿ ಮೋಟಿವೇಟೆಡ್. ನನಗೆ ಮಾಡಿದಷ್ಟು ಇನ್ನೂ ಚೆನ್ನಾಗಿ ಖುಷಿ ಅನ್ಸುತ್ತೆ. ತೃತೀಯ ಲಿಂಗ ಅಥವಾ ಟ್ರಾನ್ಸ್ಜೆಂಡರ್ ಅಂತಾರಲ್ಲ, ಇದಕ್ಕೆ ಕಾರಣ ಏನು? ಇದು ಲೇಡೀಸ್ ಅಲ್ಲಿ ಪ್ರಾಬ್ಲಮ್ ಇರತ್ತಾ ಅಥವಾ ಜೆಂಟ್ಸ್ ಅಲ್ಲಿ ಪ್ರಾಬ್ಲಮ್ ಇರತ್ತಾ? ಎರಡೂ ಪ್ರಾಬ್ಲಮ್ ಇರುತ್ತೆ ಇದರಲ್ಲಿ. ನಾವ್ ಹೇಳ್ದೆ ಫಿಮೇಲ್ ಆಗ್ಬೇಕು ಅಂದ್ರೆ ಎನಿವೇಸ್ ಎಗ್ ಇಸ್ ಆಲ್ವೇಸ್ ಎಕ್ಸ್ ಕ್ರೋಮೋಸೋಮ್. ಎಗ್ ಅಲ್ಲಿ ಯಾವಾಗ್ಲೂ ಎಕ್ಸ್ ಕ್ರೋಮೋಸೋಮ್ಸ್ ಇರುತ್ತೆ. ಸ್ಪರ್ಮ್ಸ್ ಅಲ್ಲಿ ಕೆಲವು ಸ್ಪರ್ಮ್ಸ್ ಅಲ್ಲಿ ಎಕ್ಸ್ ಇರುತ್ತೆ, ಕೆಲವು ಸ್ಪರ್ಮ್ಸ್ ಅಲ್ಲಿ ವೈ ಇರುತ್ತೆ. ಸೊ ಎಕ್ಸ್ ಫರ್ಟಿಲೈಸ್ ಆದ್ರೆ, ಸೊ ಎಗ್ ಸ್ಪರ್ಮ್ ಇರೋ ಎಕ್ಸ್ ಇರೋ ಸ್ಪರ್ಮ್ ಫರ್ಟಿಲೈಸ್ ಆದ್ರೆ ಎಕ್ಸ್ ಮತ್ತೆ ಎಕ್ಸ್ ಆಗುತ್ತೆ. ಸೊ ಅದು ಫಿಮೇಲ್ ಆಗುತ್ತೆ. ವೈ ಕ್ರೋಮೋಸೋಮ್ ಆಫ್ ಇದು ಸ್ಪರ್ಮ್ ಫರ್ಟಿಲೈಸ್ ಮಾಡಿದ್ರೆ ಮೇಲ್ ಆಗುತ್ತೆ. ಬೈ ನೇಚರ್ ಈ ನೇಚರ್ ಹೇಗಿದೆ ಅಂತ ಹೇಳಿದ್ರೆ, ಇಫ್ ದೇರ್ ಇನ್ ಜನರಲ್ ವಿ ಆರ್ ಬಾರ್ನ್ ಆಸ್ ಫಿಮೇಲ್ಸ್.
ಆಯ್ತಾ, ಏನು ಇಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್. ವೈ ಕ್ರೋಮೋಸೋಮ್ ಇತ್ತು ಅಂತ ದೇ ವಿಲ್ ಬಿ ಅನದರ್ ಇನ್ನೊಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗಕ್ ಶುರು ಆಗುತ್ತೆ. ಆಗ ಲೈಕ್ ಹೊಟ್ಟೆ ಒಳಗೆ ಇದ್ದಾಗ್ಲೇನೆ ಮೇ ಬಿ 2 months 3 months ಆ ಟೈಮ್ 9 to 11 weeks ಆ ಟೈಮಲ್ಲಿ ಎಲ್ಲ ಇದು ಸೆಕ್ಸ್ ಡಿಫ್ರೆನ್ಸಿಯೇಷನ್ ಸ್ಟಾರ್ಟ್ ಆಗುತ್ತೆ. ಬೈ ಅರೌಂಡ್ 14 to 16 weeks ಇದು ಮಗು ಸಣ್ಣದಿರುವಾಗ್ಲೇನೆ ಸೆಕ್ಸ್ ಡಿಟರ್ಮೈನ್ ಆಗುತ್ತೆ. ಸೊ ಆ ಟೈಮಲ್ಲಿ ಏನಾದ್ರೂ ಹಾರ್ಮೋನಲ್ ಚೇಂಜಸ್ ಇದೆಲ್ಲ ಒಂದು ಕೆಲವು ಹಂಗಾದಾಗ ಐದರ್ ಕೆಲವರಲ್ಲಿ ನೋಡಕ್ಕೆ ಎಕ್ಸ್ಟರ್ನಲ್ ಫೀಚರ್ಸ್ ಮೇಲಿರುತ್ತೆ, ಇಂಟರ್ನಲಿ ದೆಲ್ ಬಿ ಫೀಮೇಲ್, ಅಥವಾ ಉಲ್ಟಾ ಇಂಟರ್ನಲಿ ಮೇಲ್ ಇರ್ತಾರೆ, ಎಕ್ಸ್ಟರ್ನಲಿ ಫೀಮೇಲ್. ಸೊ ಈ ತರ ಬೇರೆ ಬೇರೆ ತರ ಟ್ರಾನ್ಸ್ಜೆಂಡರ್ಸ್, ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲಿ ಆ ಡಿಫ್ರೆನ್ಸಿಯೇಷನ್ ಎಂಬ್ರಿಯೋ ಡೆವಲಪ್ ಆಗಿ ಸೆಕ್ಸ್ ಡಿಫ್ರೆನ್ಸಿಯೇಷನ್ ಆಗ್ತಿರತ್ತಲ್ಲ, ಆ ಟೈಮ್ ಅಲ್ಲಿ ಕೆಲವು ಚೇಂಜಸ್ ಆಗೋದ್ರಿಂದ ಟ್ರಾನ್ಸ್ಜೆಂಡರ್ ಅಥವಾ ತೃತೀಯ ಲಿಂಗ ಫಾರ್ಮೇಶನ್ ಆಗುತ್ತೆ. ಟ್ರಾನ್ಸ್ಜೆಂಡರ್ಸ್ ಆದ್ರೂ ಇವರಲ್ಲಿ ಯೂಶಲಿ ಈ ಸೈಕಾಲಜಿಕಲ್ ಮೆಂಟಲ್ ಡೆವಲಪ್ಮೆಂಟ್ ಎಲ್ಲ ಹಾಗೇನು ಅಷ್ಟು ಅಫೆಕ್ಟ್ ಏನಾಗಿರಲ್ಲ, ದೇ ವಿಲ್ ಬಿ ಲೈಕ್ ನಾರ್ಮಲ್. ಇವಾಗ ಎಷ್ಟೊಂದ್ ಕಡೆ ನಾವು ನೋಡಿರ್ತೀವಿ, ಇವನ್ ದೋ ದೇ ಆರ್ ಬಾರ್ನ್ ಆಸ್ ಹುಡ್ಗಿರ್ ತರ ಆಗಿದ್ರು, ದೇ ವಾಂಟ್ ಟು ಬಿಕಮ್ ಮೇಲ್ಸ್. ಇವಾಗ LGBT ಟ್ರೈಬ್ ಅಂತೆಲ್ಲ ಹೇಳ್ತೀವಲ್ಲ, ದೋ ದೇ ಆರ್ ಇಂಟರ್ನಲಿ ಎಕ್ಸ್ಟರ್ನಲಿ ಕ್ರೋಮೋಸೋಮ್ ವೈಸ್ ದೇ ಆರ್ ಮೇಲ್. ಇಂಟರ್ನಲ್ ಸೆಕ್ಷುವಲ್ ಫೀಚರ್ಸ್ ಅವರಲ್ಲೂ ಟೆಸ್ಟಿಸ್ ಪೆನಿಸ್ ಎಲ್ಲ ಇರುತ್ತೆ. ಸೊ ಇಂಟರ್ನಲ್ ಎಕ್ಸ್ಟರ್ನಲ್ ಫೀಚರ್ಸ್ ಎಲ್ಲ ಮೇಲ್ ಆಗಿರುತ್ತೆ, ಬಟ್ ಸ್ಟಿಲ್ ದೇ ವಾಂಟ್ ಟು ಬಿ ಹರ್ಡ್ ಆರ್ ಸೀನ್ ಆಸ್ ಫೀಮೇಲ್ಸ್. ಅದೇ ತರ ಫೀಮೇಲ್ಸ್ ಅಲ್ಲೂ ಆತರ. ಪ್ಲಸ್ ಈ ಟ್ರಾನ್ಸ್ಜೆಂಡರ್ಸ್ ದೇ ಆರ್ ಸಪರೇಟ್ ಅಂಡ್ ದೀಸ್ ಪೀಪಲ್ ಆರ್ ಸಪರೇಟ್. ಸೊ ಇದೆಲ್ಲ ಇವಾಗೆಲ್ಲ ಸೊಸೈಟಿ ಹಸ್ ಬಿಕಮ್ ಮೋರ್ ಅಕ್ಸೆಪ್ಟಿವ್ ಫಾರ್ ಆಲ್. ಈ ತರ ಎಲ್ಲಾ ತರ ಜನದ್ದು ಅವರು ದೇ ಆಲ್ಸೋ ಸ್ಟಡಿಡ್. ಈಗ ಎಜುಕೇಶನ್ ಆಗ್ಲಿ ಕೆರಿಯರ್ ಆಗ್ಲಿ ಎಲ್ಲೂ ಏನು ಡಿಫ್ರೆನ್ಶಿಯೇಟ್ ಮಾಡೋದಿಲ್ಲ. ಸೊ ಪೀಪಲ್ ಆರ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಅಕ್ಸೆಪ್ಟಿವ್ ಆಫ್ ಆಲ್ ಸಾರ್ಟ್ಸ್ ಆಫ್ ಇದು ಸೆಕ್ಷುವಲ್ ಅಂಡ್ ಟ್ರಾನ್ಸ್ಜೆಂಡರ್ಸ್ ಅಂತ ಅನ್ಸುತ್ತೆ. ಸೊ ವಿ ಶುಡ್ ಆಲ್ಸೋ ಗೋ ವಿತ್ ಇಟ್. ಸೊ ಅವರಲ್ಲೂ ಎಲ್ಲಾ ತರದ್ದು ಇದು ಕೆರಿಯರ್ ಇದಕ್ ಬಂದಿದ್ದಾರೆ, ಎಲ್ಲಾ ಫೀಲ್ಡ್ ಅಲ್ಲೂ ಇದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಲಾಯರ್ಸ್, IAS ಎಲ್ಲ ಆಗಿದ್ದಾರೆ. ಸೊ ನಾವು ಜಸ್ಟ್ ಬೇಸ್ಡ್ ಆನ್ ದರ್ ಜೆಂಡರ್ ವಿ ಶುಡ್ ನಾಟ್ ಡಿಫ್ರೆನ್ಶಿಯೇಟ್ ಅವ್ರನ್ನ. ಸೊ ನಾವ್ ಎಲ್ಲಾನು ಇನ್ಕ್ಲೂಸಿವ್ ಮಾಡ್ಕೋಬೇಕು. ಅವ್ರವ್ರ ಪರ್ಸನಲ್ ಸೆಕ್ಷುವಲ್ ಪ್ರಿಫರೆನ್ಸ್ ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಸೊ ವಿ ಶುಡ್ ನಾಟ್ ಗೆಟ್ ಇಟ್ ಇನ್ ಟು ಆರ್ ಪರ್ಸನಲ್ ಲೆವೆಲ್. ಎಲ್ಲರೂ ಒಂದಾಗಿ ಇಟ್ಕೊಂಡು ಲೈಕ್ ವಿ ಶುಡ್ ಸಿ ಈಚ್ ಅದರ್ಸ್ ಪ್ರೋಗ್ರೆಸ್ ಅಂತ ನಾ ಹೇಳೋದು. ನಿಮ್ ಬ್ಯುಸಿ ಶೆಡ್ಯೂಲ್ ಅಲ್ಲೂ ನಮ್ಗೆ ಬಂದು ಟೈಮ್ ಕೊಟ್ಟು ಇಷ್ಟೊಂದೆಲ್ಲ ನಮ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಡಿಸ್ಕಸ್ ಮಾಡ್ಲಿಕ್ಕೆ ಇನ್ನೂ ತುಂಬಾ ವಿಷಯಗಳಿದೆ, ಬಟ್ ಟೈಮ್ ಅಭಾವದಿಂದ ಈಗ ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ನನಗೂ ಈ ಆಪರ್ಚುನಿಟಿ ಕೊಟ್ಟು ಲೈಕ್ ಇಟ್ ವಾಸ್ ನಥಿಂಗ್ ಫಾರ್ಮೆಟೆಡ್, ಎಲ್ಲ ರ್ಯಾಂಡಮ್ ಕ್ವಶನ್ಸ್ ರ್ಯಾಂಡಮ್ ಇದು. ಐ ಜಸ್ಟ್ ವಿಸಿಟೆಡ್ ಆಲ್ ಮೈ, ನನ್ಗೆ ಇವಾಗ ಪೇಷಂಟ್ಸ್ ಪ್ರೊಫೈಲ್ ಯಂಗ್ ಏಜ್ PCOS ಇಂದ ಹಿಡಿದು ಮೆನೋಪಾಸಲ್ ವರ್ಗುನು ಐ ಜಸ್ಟ್ ಗಾಟ್ ಬ್ರಶ್ಡ್ ಅಪ್. ಇಟ್ಸ್ ವೆರಿ ನೈಸ್ ಹ್ಯಾವಿಂಗ್ ಲೈಕ್ having the opportunity to talk here. Thank you. ಥ್ಯಾಂಕ್ ಯು ಮ್ಯಾಮ್.